ಇವತ್ತು ನನಗೆ ಒಂದು ಯಕ್ಷಗಾನದ ವೇದಿಕೆ ಕಲ್ಪಿಸಿ ಕೊಟ್ಟಿದ್ದು ಮತ್ತು ಬದುಕನ್ನು ಕೊಟ್ಟಿದ್ದು ಈ ನಾಗವಲ್ಲಿ ಪ್ರಸಂಗದಿಂದಾಗಿ. ನಾಗವಲ್ಲಿ ಪಾತ್ರ ಮಾಡಿದವರಿಗೆ ಹಾಗಾಗುತ್ತದೆ ಹೀಗಾಗ್ತದೆ ನನಗೆ ಧಾರೇಶ್ವರ ಮಹೋತ್ರ ಹೇಳ್ತಾ ಇದ್ರು. ಆಮೇಲೆ ಯಜಮಾನ್ರು ಹೇಳಿದ್ರು ನಾನೇನು ಬೈಕಲ್ಲಿ ಓಡಾಡಬಾರ್ದು, ಕ್ಯಾಂಪಿಗೆ ಹೋಗಬೇಕು ಮತ್ತು ಹೊರಗಡೆಗೆಲ್ಲೂ ಹೋಗಬಾರ್ದು, ಹೀಗಿದೆಲ್ಲ ಕಂಡೀಷನ್ ಮಾಡಿದ್ರು ಅವರು. ಆದ್ರೆ ದೇವ ದಯದಿಂದ ಏನೂ ಆಗಲಿಲ್ಲ. ನಾನು ಉಡುಪಿಯಲ್ಲಿ ಒಂದೇ ಕಡೆಯಲ್ಲಿ 17 ಪ್ರಯೋಗಕ್ಕೂ ಟೆಂಟ್ ಓಪನ್. ಮತ್ತು ಶನಿವಾರ ಅಥವಾ ರಜೆ ದಿವಸ ಅದು ಯಾವುದು ಇಲ್ಲವಾಗಿದ್ದು, ಯಾವಾಗ ಬೇಕಾದ್ರೆ ಆಟ ಆಗಲಿ ನಾಗವಲ್ಲಿ ಹೋದಲೆಲ್ಲ ಹೌಸ್ಫುಲ್. ಅಷ್ಟು ಅದ್ಭುತ ಯಶಸ್ಸನ್ನು ಕಂಡಿದ್ದು. ಆ ವರ್ಷ 194 ಆಟ ತಿರುಗಾಟದ್ದು. ಆಪ್ತ ಮಿತ್ರದಲ್ಲಿ ಪೂರ್ವದಲ್ಲಿ ಇಂಥ ರಾಜ ಇಂಥ ಈ ನಾಗವಲ್ಲಿಯನ್ನ ಮತ್ತು ನರ್ತಕಿಯಿಂದ ಕರ್ಕೊಂಡು ಬಂದಂತ ಹೇಳುವ ಕತೆ ಉಂಟು, ಬಿಟ್ಟು ದೃಶ್ಯದಲ್ಲಿ ಇಲ್ಲ. ಆದ್ರೆ ಆಪ್ತ ರಕ್ಷಕದಲ್ಲಿ ಆ ದೃಶ್ಯ ಉಂಟು. ಆಪ್ತ ರಕ್ಷಕ ಬರುವ ಮೊದಲೇ ದೇವಿದಾಸ್ ಈಶ್ವರ ಮಂಗಳದವರು ಆ ಕಥೆಯನ್ನ ಈ ಯಕ್ಷಗಾನಕ್ಕೆ ಸೇರಿಸಿ ಆಗಿದೆ. ನೀಲಕೋಟೆ ಶಂಕರ ಹೆಗಡೆ ನಾಗವಲ್ಲಿ ಆಗ್ಲೂ ನೋಡಿದ್ದೀನಿ, ಮಧ್ಯಂತರದಲ್ಲೂ ಒಂದೆರಡು ಸರಿ ನೋಡಿದ್ದೀನಿ. ಈಗಲೂ ಕೂಡ ಅದೇ ಉತ್ಸಾಹ ಇದೆ, ಇನ್ನೂ ಹೆಚ್ಚಿಗೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದಾರೆ ಅವರು. ಹಾಗಾಗಿ ಎಂದು ಕೇಳಿದ್ರೆ ಅವ್ರಲ್ಲಿ ಏನು ಉತ್ಸಾಹ ಕಡಿಮೆ ಆಗಲೇ ಇಲ್ಲ. ಅವಾಗಿನ ನಾಗವಲ್ಲಿ ಚೆನ್ನಾಗಿ ಮಾಡ್ತಿದ್ರು, ಈಗಿಲ್ಲ ಹೇಳುವ ಮಾತೇ ಇಲ್ಲ, ಪವರ್ಫುಲ್ ಆಗೇ ಇದೆ. ಇಡೀ ಲಾರಿಗೆ ಇವ್ರದ್ದೊಂದು ದೊಡ್ಡ ಕಟೌಟ್ ದಕ್ಷಿಣೋತ್ತರದಲ್ಲಿ ಎಲ್ಲಿ ಹೋಗೋದಾದ್ರು ಅದಿತ್ತು. ಆ ಕಟೌಟ್ ಬಹಳ ವಿಜೃಂಭಿಸ್ತಾ ಇತ್ತು ಅದು. ಹಾಗೆ ಅದೊಂದು ರೀತಿ ಅಟ್ರಾಕ್ಷನ್ ಕೊಟ್ಟಿತ್ತು. ಅದು ಬಹುಶಃ ಯಾವ ಕಲಾವಿದಿಗೂ ಸಿಗ್ಲಿಲ್ಲ. ಗೋಪಾಲಾಚಾರ್ಯ 1 ಗಂಟೆಗೆ ಪ್ರವೇಶ, ಅವರು ಮಂಗಲಕ್ಕೆ ಮುಗಿಯೋದು ವೇಷ. ವಿಷ್ಣುವರ್ಧನ್ ಕ್ಯಾರೆಕ್ಟರ್, ನರ್ತನ ವಿಭಾಗ ಇರಲಿ, ಸಂಭಾಷಣೆ ವಿಭಾಗ ಇರಲಿ, ಪ್ರತಿಯೊಂದನ್ನು ನಾನು ಅವರಿಂದನೇ ನೋಡ್ಕೊಂಡು ಕಲ್ತದ್ದು ಇದು. ನಾನು ನೋಡಿದಂಥ ಪ್ರಸಂಗದಲ್ಲಿ ನಾನೇ ಆ ಪ್ರಸಂಗದಲ್ಲಿ ಅದೇ ವೇಷ ಮಾಡ್ತೇನೆ ಎನ್ನುವ ಕಲ್ಪನೆಯೂ ನನಗಿರಲಿಲ್ಲ. ಅದಷ್ಟು ಅವಕಾಶ ಸಿಕ್ಕದ್ದು ಪೆರಡೂರು ಮೇಳಕ್ಕೆ ಬಂದಮೇಲೆ. 10 ಗಂಟೆಗೆ ಆಟ ಶುರುವಾಗಿದೆ. 10:30 ಒಳಗಡೆ ಎಲ್ಲ ನಮ್ಮ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿ ಟೆಂಟ್ ಓಪನ್ ಆಗಿದೆ. ಅವಾಗೆ ಭಟ್ರು ಹೇಳಿದಾಗೆ ಎಕ್ಸ್ಟ್ರಾ ಚೇರ್ಗಳು ಹಾಕಿದ್ವಿ. ಚೇರೆಲ್ಲ ಮುಗೀತು. ನಂತರ ನೆಲಕ್ಕೆ ಎಲ್ಲ ಬ್ಯಾನರ್ನ ಹಾಸಿ ಜನ ಕೂರಿಸಿ ನಮ್ಮ ಮನೆಯವರು ಬಿಡಿ ಬಂದಂಥ ಎಷ್ಟೋ ನಮ್ಮ ಮಿತ್ರರು ಅಭಿಮಾನಿಗಳು ಕೂಡ ಬೆಳವರೆಗೆ ಆಟವನ್ನು ನಿಂತ್ಕೊಂಡು ನೋಡಿದ್ದಾರೆ. 20 ವರ್ಷಗಳ ನಂತರ ಮತ್ತೆ ಬೆಂಗಳೂರಿನಲ್ಲಿ ನಾನು ನಾಗವಲ್ಲಿ ಮಾಡ್ತಾ ಇದ್ದೇನೆ. ಈ ಪ್ರದರ್ಶನಕ್ಕೆ ತಾವೆಲ್ಲ ಬನ್ನಿ, ಸಂಘಟಕರನ್ನು ಮತ್ತು ಮೇಳವನ್ನು ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತೇನೆ. ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಮ್ಮ ಪೆರಡೂರು ಮೇಳ. ನೆನಪಿರಲಿ, ಜುಲೈ 18 ರವೀಂದ್ರ ಕಲಾಕ್ಷೇತ್ರ, ರಾತ್ರಿ 10 ಗಂಟೆಗೆ. ಯಾವುದೇ ರೀತಿಯಾದ ಟಿಕೆಟ್ಗೆ ನಂಬರ್ ಇಲ್ಲ, ಆ ಸರ ಉಂಟು. ಅಲ್ಲಿ ಟೋಟಲ್ ಆಗಿ ಒಂದು 850 ಸೀಟ್ ಕೆಪಾಸಿಟಿ, ಮತ್ತೆ ಎಕ್ಸ್ಟ್ರಾ ಚೇರ್ಗಳನ್ನ ಹಾಕಿದ್ವಿ ಹಿಂದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ನನಗೆ ಇವತ್ತು ಯಕ್ಷಗಾನ ಕಲಾವಿದರು ಸಿಕ್ಕಿದ್ದಾರೆ. ಹಾಗಾಗಿ ಈ ಒಂದು ಸ್ಪೆಷಲ್ ಎಪಿಸೋಡನ್ನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀನಿ. ನೋಡಿ, ನಾವೆಲ್ಲ ಆಪ್ತಮಿತ್ರ ಸಿನಿಮಾದಲ್ಲಿ ನಾಗವಲ್ಲಿ ಕ್ಯಾರೆಕ್ಟರನ್ನು ನೋಡಿದ್ದೀವಿ. ಸೊ ಅದನ್ನು ಯಕ್ಷಗಾನದಲ್ಲಿ 20 ವರ್ಷಗಳ ಹಿಂದೆಯೇ ನಾವೆಲ್ಲ ಕರಾವಳಿ ಭಾಗದಲ್ಲಿ ಎಲ್ಲರೂ ಕೂಡ ಆ ಒಂದು ಸಿನಿಮಾವನ್ನೇ ಯಕ್ಷಗಾನವನ್ನಾಗಿ ಮಾಡಿ, ಸೊ ಅದರ ಮುಂದಿನ ಅವತರಣಿಕೆ ಆಪ್ತ ರಕ್ಷಕ ಅಂತ ಬಂತಲ್ಲ, ಅಲ್ಲಿವರೆಗೆ ವೆಯ್ಟ್ ಮಾಡಿದೆ. ಅದೇ ಒಂದು ನಾಗವಲ್ಲಿ ಯಕ್ಷಗಾನದಲ್ಲೇ ಆಪ್ತರಕ್ಷಕ ಅಂತ ಏನು ಸಿನಿಮಾದಲ್ಲಿ ನೋಡಿದ್ದೀವಿ, ಅದರ ಮುಂದಿನ ಭಾಗವನ್ನು ಆಪ್ತ ರಕ್ಷಕ ಸಿನಿಮಾ ಬರೋವರೆಗೂ ಕಾಯದೆ ಅಲ್ಲಿಯೇ, ಅಂದರೆ ಇದೇ ನಾಗವಲ್ಲಿ ಅನ್ನುವಂಥ ಒಂದು ಯಕ್ಷ ಪ್ರಸಂಗದಲ್ಲಿಯೇ ತೋರಿಸಿರುವಂತಹ ಖ್ಯಾತಿ ನಮ್ಮ ಕರಾವಳಿಗರಿಗೆ ಸಲ್ಲುತ್ತೆ. ನೋಡಿ, ನೀವು ನಾಗವಲ್ಲಿ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನ ತಗೊಂಡ್ರೆ ಸಿನಿಮಾದಲ್ಲಿ ಏನೇನೋ ಹೈಪ್ಗಳಿದ್ವು, ಆ ಕ್ಯಾರೆಕ್ಟರ್ ಮಾಡಿದವ್ರಿಗೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ಥರ ಎಲ್ಲ ಬಿಂಬಿತವಾಗಿರುವಂಥ ಕಥೆಗಳಿತ್ತು. ಆಗಿರುವಂಥ ಕೆಲವೊಂದು ದೃಷ್ಟಾಂತಗಳನ್ನು ಕೆಲವೊಬ್ಬರು ವಿಡಿಯೋಸ್ ಮುಖಾಂತರ ಮಾಡಿರೋದನ್ನು ನಾನು ಕೂಡ ಗಮನಿಸಿದ್ದೆ. ಆದರೆ ಯಕ್ಷಗಾನದಲ್ಲಿ ನಾಗವಲ್ಲಿ ಅನ್ನುವಂಥ ಒಂದು ಕ್ಯಾರೆಕ್ಟರನ್ನು 20 ವರ್ಷಗಳಿಂದ, ಸತತ 20 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥ ನೀಲಕೋಡು ಶಂಕರ್ ಹೆಗಡೆಯವರು ಇವತ್ತು ನನ್ನ ಕಾರ್ಯಕ್ರಮ ಜಾಯ್ನ್ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ಯಕ್ಷಗಾನದಲ್ಲಿ ಮಾಡಿರುವಂತಹ ಚಿಟ್ಟಾಣಿಯವರ ಮೊಮ್ಮಗ ಕಾರ್ತಿಕ್ ಚಿಟ್ಟಾಣಿಯವರು ಇಲ್ಲಿದ್ದಾರೆ. ನೋಡಿ, ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ, ನೀವೇನಾದರೂ ಜುಲೈ 18ನೇ ತಾರೀಕು ಫ್ರೀ ಆಗಿದ್ದರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬನ್ನಿ. ಇದೇ ಒಂದು ಪ್ರಸಂಗ ಕಳೆದ 20 ವರ್ಷಗಳಿಂದ ನಾನಾ ಭಾಗದಲ್ಲಿ ಆಗ್ತಾ ಇದೆ.
ನೋಡಿ, ಒಂದೇ ಕಡೆ 17 ಬಾರಿ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿರುವಂತಹ ಖ್ಯಾತಿ ಕೂಡ ಈ ಪ್ರಸಂಗಕ್ಕಿದೆ. ಅದು ನಮ್ಮ ಬೆಂಗಳೂರಲ್ಲಿ ಈ ಬಾರಿ ಜುಲೈ 18ಕ್ಕೆ ನಡೀತಾ ಇದೆ. ನೀವು ಅಲ್ಲಿಗೆ ಬಂದರೆ ಈ ನಾಗವಲ್ಲಿ ಪ್ರಸಂಗವನ್ನು ಕಣ್ತುಂಬಿಕೊಳ್ಬಹುದು, ನೋಡಬಹುದು. ಜೊತೆಗೆ ಬನ್ನಿ ಈಗ, ಸೊ ಇಲ್ಲಿದ್ದಾರೆ ಇಬ್ಬರು ಕಲಾವಿದರು ಕೂಡ ನನ್ನ ಜೊತೆ ಮಾತಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕೂ ಹಿಂದೆ ಏನೆಲ್ಲ ಕಥೆಗಳು ನಡೀತು, 20 ವರ್ಷಗಳ ಹಿಂದೆ ಈ ನಾಗವಲ್ಲಿ ಪ್ರಸಂಗ ಶುರುವಾದಾಗ ಅಥವಾ ಅಂದಿನಿಂದ ಇಂದಿನವರೆಗೆ ಏನೆಲ್ಲ ಬದಲಾವಣೆಗಳಾಯಿತು, ಏನೆಲ್ಲ ಕಥಾ ಹಂದರಗಳು ಮೂಡಿ ಬಂತು. ಈಗ ನಾಗವಲ್ಲಿ ಕ್ಯಾರೆಕ್ಟರ್ ಮಾಡಿದವರಿಗೆ ಒಂದಿಷ್ಟು ಭಯ ಇರುತ್ತೆ ಅನ್ನೋದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ. ಸೊ ಅದೆಲ್ಲ ನಡೀತಾ ಯಕ್ಷಗಾನದಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ಮಾತಾಡುವಂಥ ಪ್ರಯತ್ನ ಇವತ್ತಿನ ಎಪಿಸೋಡ್. ಬನ್ನಿ ಒಳಗಡೆ ಹೋಗೋಣ. ನಿಮ್ಮನ್ನೀಗ ನಾನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಇವತ್ತು ನಾನು ಎಲ್ಲಿದ್ದೀನಿ ಅನ್ನೋದನ್ನು ಕೂಡ ಹೇಳಬೇಕಾಗತ್ತೆ. ಕಳೆದ 20 ವರ್ಷಗಳಿಂದ ಬೆಂಗಳೂರಲ್ಲಿ ವಿಶೇಷ ಅಂದರೆ ಬಾಕ್ಸ್ ಆಫೀಸ್ ಕಲಾವಿದರು ಅಂತ ನಾವು ಹೇಳ್ತೀವಿ, ಅಂತಹ ಪ್ರಸಿದ್ಧ ಕಲಾವಿದರನ್ನು ಕೂಡುವಿಕೆಯಲ್ಲಿ ಒಂದು ಯಕ್ಷಗಾನವನ್ನು ಮಾಡಬೇಕು. ಪ್ರತಿ ವರ್ಷ ನಾನೊಂದು ಯಕ್ಷಗಾನವನ್ನು ಇಲ್ಲಿ ಜನತೆ ಕೊಡಬೇಕು ಅನ್ನುವ ನೆಲೆಯಲ್ಲಿ 20 ವರ್ಷಗಳಿಂದ ಈ ಬಾಕ್ಸ್ ಆಫೀಸ್ನ ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರ ಎಲ್ಲರ ಕೂಡುವಿಕೆಯಲ್ಲಿ ಒಂದು ಯಕ್ಷಗಾನವನ್ನು ಮಾಡೋದಿದ್ರೆ ಅದು ನಮ್ಮ ಹೆಗ್ಗಾರಳ್ಳಿ ಮನೋಜ್ ಭಟ್ರು ಅನ್ನುವಂಥ ಒಂದು ಮಾತಿದೆ. ನಾನು ಇವತ್ತಿರುವಂಥದ್ದು ಅವ್ರ ಮನೆಯಲ್ಲೇ. ಇಲ್ಲೇ ಇದ್ದಾರೆ, ಭಟ್ರು ಇಲ್ಲೇ ಇದ್ದಾರೆ, ಸೊ ನಮ್ಮ ನೀಲ್ಕೂಡ್ ಅವ್ರು ಇಲ್ಲೇ ಇದ್ದಾರೆ, ಕಾರ್ತಿಕ್ ಅವ್ರು ಇಲ್ಲೇ ಇದ್ದಾರೆ. ಸೊ ಎಲ್ಲರ ಸಂಗಮ ಇವತ್ತಿನ ಎಪಿಸೋಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಿಮ್ಮ ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಒಂದು ಶೂಟ್ಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ. ನಮಸ್ತೆ ಸರ್. ರೀಸೆಂಟಾಗಿ ನಿಮ್ಮ ಒಂದು ಎಪಿಸೋಡನ್ನು ನಿಮ್ಮ ಮನೆಯಲ್ಲಿ ನಾವು ಟೆಲಿಕಾಸ್ಟ್ ಮಾಡೋದಕ್ಕೆ ಚಿತ್ರೀಕರಣಕ್ಕೆ ಬಂದಿದ್ವಿ. ಸೊ ಹಾಗಾಗಿ ಆ ಎಪಿಸೋಡ್ ಕೂಡ ತುಂಬ ಚೆನ್ನಾಗಿ ಹೋಯಿತು. ಸೊ ಇವತ್ತು ನಾಗವಲ್ಲಿ ಅನ್ನುವಂಥ ಒಂದು ಪ್ರಸಂಗ 20 ವರ್ಷ ಆದರೂ ಕೂಡ ಹೈಪಲ್ಲಿದೆ. ಸೊ ಹೌಸ್ಫುಲ್ ಪ್ರದರ್ಶನ ಆಗ್ತಾ ಇದೆ ನಮ್ಮ ಮನೋಜ್ ಭಟ್ರಿಂದ. ಅದು ಬೆಂಗಳೂರಿನ ಜನತೆಗೆ, ಅಂದರೆ ಇದು ಕರಾವಳಿ ಭಾಗದವರಾಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಇರುವವರಾಗಿರ್ಬೋದು ಅಥವಾ ಯಕ್ಷಗಾನದ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರು, ಒಲವಿಟ್ಕೊಂಡಿರೋರು, ಯಕ್ಷಗಾನವನ್ನು ನೋಡಬೇಕು, ನಾನು ಕೂಡ ಒಂದು ಪ್ರಸಂಗವನ್ನು ನೋಡಬೇಕು ಅನ್ನೋರಿಗೆ ಜುಲೈ 18ನೇ ತಾರೀಕು ಇವರೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಾನಿವತ್ತು ಇಲ್ಲಿಗೆ ಬಂದಿರುವಂಥದ್ದು, ನನಗೆ ತುಂಬ ಪ್ರಶ್ನೆಗಳಿತ್ತು. ಅಂದರೆ ನಾಗವಲ್ಲಿ ಕ್ಯಾರೆಕ್ಟರ್ ಮಾಡಿದವರಿಗೆ ಏನೋ ಒಂದು ಸಮಸ್ಯೆ ಆಗುತ್ತಂತೆ, ಜೀವಕ್ಕೆ ಕೂತಿರುತ್ತಂತೆ, ನಾವು ಸಿನಿಮಾದಲ್ಲೆಲ್ಲ ಆ ಕ್ಯಾರೆಕ್ಟರ್ ಮಾಡಿದವ್ರನ್ನ ಕಳ್ಕೊಂಡ್ವಿ, ಹಾಗೆ ಹೀಗೆ ಅನ್ನುವಂಥ ಮಾತಿತ್ತು. ನಿಮಗೆ ಹೆಂಗೆ ಧೈರ್ಯ ಬಂತು ಸರ್ ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ? ನಮಸ್ಕಾರ. 2004 ನಾನು ಪೆರಡೂರು ಮೇಳಕ್ಕೆ ಬಂದಿದ್ದು. ಓಕೆ. ಆ ವರ್ಷ ನಮ್ಮ ಪ್ರಸಂಗ ಅಷ್ಟೇನು ವಿಜೃಂಭಿಸಲಿಲ್ಲ. ನನಗೂ ತುಂಬಾ ಕನಸಿತ್ತು ಟೆಂಟ್ ಮೇಳಕ್ಕೆ ಬರುವಾಗ. ನಾನು ಕಾಣಿಸ್ಕೊಳ್ಬೇಕು, ನನಗೊಂದು ವೇದಿಕೆ ಆಗಬೇಕು, ನನ್ನ ಬದುಕಿಗೆ ಒಂದು ಇದು ಆಧಾರ ಆಗಬೇಕು, ಹೀಗಲ್ಲವ. ಓಜನನಿ ಪ್ರಸಂಗ ನಮ್ದು ಅಷ್ಟು ಇಷ್ಟ ಆಗಿಲ್ಲ ಆ ವರ್ಷ, ಹಾಗೆ ತುಂಬ ನೋವಿತ್ತು. ಆಮೇಲೆ ಮಳೆಗಾಲದ ತಿರುಗಾಟದಲ್ಲಿ ದೇವಿದಾಸ್ ಈಶ್ವರ ಮಂಗಳವರು ಈ ಆವಾಗ ಆಪ್ತಮಿತ್ರ ಫಿಲ್ಮ್ ಓಡ್ತಾ ಇತ್ತು. ಅದನ್ನು ಯಕ್ಷಗಾನಕ್ಕೆ ತರಬೇಕು ಆಸಕ್ತಿಯಿಂದ ಅದನ್ನ ನಾಗವಲ್ಲಿ ಅಂತ ಪ್ರಸಂಗ ಬರೆದ್ರು ಅವರು. ಬೆಂಗಳೂರಲ್ಲಿ ಫಸ್ಟ್ ಪ್ರಯೋಗ ಆಗಿದ್ದು, ಟ್ರಯಲ್ ಆಗಿದ್ದು, ಮತ್ತೆ ಫಸ್ಟ್ ಪ್ರಯೋಗ ಆಗಿದ್ದು. ಅದು ಸಕ್ಸಸ್ ಆಯ್ತು. ನಾನು ಮಾಡ್ಲಿಕ್ಕೆ 3 ಬಾರಿ ಫಿಲ್ಮಿಂಗ್ ನೋಡಿದ್ದೇನೆ ಅಲ್ಲಿ ಬೆಂಗಳೂರಲ್ಲಿ, ನೋಡ್ಕೊಂಡಿದ್ದೇನೆ. ಅಂದ್ರೆ ಹೇಗ್ ಮಾಡುದು ನನಗೊಂದು ಎನ್ಕರೇಜ್ ಇತ್ತು, ಆಮೇಲೆ ಚಾಲೆಂಜಿಂಗ್ ಆಗಿತ್ತು, ನಾನು ಗೆಲ್ಲೇಬೇಕು ಅಂತ. ಅದೆಲ್ಲ ಒಟ್ಟಾಗಿ ನನ್ನ ಹಠದಿಂದ, ದಾರೇಶ್ವರ ಭಾಗವತರ ಪ್ರೋತ್ಸಾಹದಿಂದ, ಮತ್ತೆ ದೇವಿದಾಸ್ ಈಶ್ವರ ಮಂಗಳ ಮಾರ್ಗದರ್ಶನ ಮತ್ತು ಉಳಿದ ಕಲಾವಿದರ ಸಪೋರ್ಟ್ ಇಂದಾಗಿ ಆ ವರ್ಷ ಪ್ರಸಂಗ ಗೆದ್ದು ನಾನು ಗೆದ್ದೆ. ಇವತ್ತು ನನಗೆ ಒಂದು ಯಕ್ಷಗಾನದ ವೇದಿಕೆ ಕಲ್ಪಿಸಿ ಕೊಟ್ಟಿದ್ದು ಮತ್ತೆ ಬದುಕನ್ನು ಕೊಟ್ಟಿದ್ದು ನಾಗವಲ್ಲಿ ಪ್ರಸಂಗದಿಂದಾಗಿ. ಹೆಂಗೆ ಹೈಪ್ ಇತ್ತು ಸರ್ ಆವಾಗ ನೀವು ಫಸ್ಟ್ ಕ್ಯಾರೆಕ್ಟರ್ ಇದನ್ನು ಮಾಡಿದಾಗ? ಈಗ ತುಂಬ ಜನ ಇದಕ್ಕೆ ಸೆಲೆಕ್ಷನ್ ಆಗ್ಬೋದಿತ್ತು, ನೀಲ್ಕೂಡ್ ಅವರೇ ಹೆಂಗೆ ಸೆಲೆಕ್ಷನ್ ಆದರು ಈ ಪಾತ್ರಕ್ಕೆ ಅನ್ನೋದು ಬೇಕು. ಆಮೇಲೆ ನಿಮ್ಮ ನಂತರದಲ್ಲೂ ಕೆಲವೊಬ್ರು ಇದನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ, ಆದರೆ ಯಾರಿಗೂ ನಿಮಗೆ ಸಿಕ್ಕಿರುವಂಥ ಹೈಪ್ ಸಿಗಲಿಲ್ಲ. ಅಥವಾ ನೀವು ಮಾಡುವಂಥ ಹಾವಭಾವ ಇರ್ಬೋದು, ಅಥವಾ ನಾವೀಗ ಆ್ಯಕ್ಟಿಂಗ್ ಅಂತ ಕರಿತೀವಿ, ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಯಕ್ಷರಂಗದಲ್ಲಿ ಇದೆ. ಇವತ್ತಿಗೂ ನೀಲ್ಕೂಡ್ ಅವರು ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತ. ಇದಕ್ಕೋಸ್ಕರ ಏನು ಪ್ರಿಪ್ರೇಷನ್ ಆಯಿತು ಅಂತ? ಇದಕ್ಕೆ ನನಗೆ ಮೂಲ ಪ್ರಿಪ್ರೇಷನ್ ಸಿಕ್ಕಿದ್ದು ನಂಗೆ ಫಿಲ್ಮ್ನಿಂದಾಗಿ.
ಇನ್ನೊಂದು ಹೆದರಿಕೆ ನನಗೆ ಅಷ್ಟೇ ಇತ್ತು. ನೀವು ಮೊದಲು ಕೇಳಿದ್ರಲ್ಲ, ಹೌದು. ನಾಗವಲ್ಲಿ ಪಾತ್ರ ಮಾಡಿದವ್ರಿಗೆ ಹಾಗಾಗುತ್ತದೆ ಹೀಗಾಗ್ತದೆ ನನಗೆ ದಾರೇಶ್ವರ ಮಹೋತ್ರ ಹೇಳ್ತಾ ಇದ್ರು. ಆಮೇಲೆ ಯಜಮಾನ್ರು ಹೇಳಿದ್ರು ನನಗೆ ಬೈಕಲ್ಲಿ ಓಡಾಡಬಾರ್ದು, ಕ್ಯಾಂಪಿಗೆ ಹೋಗ್ಬೇಕು, ಮತ್ತೆ ಹೊರಗಡೆಗೆಲ್ಲೂ ಹೋಗ್ಬಾರ್ದು, ಹೀಗಿದೆಲ್ಲ ಕಂಡೀಷನ್ ಮಾಡಿದ್ರು ಅವರು. ನನಗೂ ಸ್ವಲ್ಪ ಮಟ್ಟಿಗೆ ಹೆದರಿಕೆ ಇತ್ತು. ಆದ್ರೆ ದೇವ ದಯದಿಂದ ಏನೂ ಆಗ್ಲಿಲ್ಲ ನನಗೆ, ಇವತ್ತಿನವರೆಗೂ ಏನೂ ಆಗ್ಲಿಲ್ಲ. ಈಗ ನಾಗವಲ್ಲಿ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದು ಭಯನೇ. ಅದು ಈಗ ನಾವು ಸಿನಿಮಾ ನೋಡುವಾಗ್ಲೂ ಹೆದರ್ಕೊಂಡಿದೀವಿ, ಯಕ್ಷಗಾನ ನೋಡುವಾಗ್ಲೂ ಹೆದರ್ಕೊಳ್ಳುವಂತ ಸ್ಥಿತಿ ಇದೆ. ಸೊ ಆದ್ರೆ ನಿಮಗ್ ಏನು ಒಂಚೂರು ಅಲ್ಲಾಡ್ಸಿಲ್ವಾ? ಆ ಕ್ಯಾರೆಕ್ಟರ್ ಅಲ್ಲಾಡ್ಸಿಲ್ವಾ? ಅಥವಾ ಹೊರಗಡೆ ಏನೋ ಆಯ್ತು, ಈ ತರ ಆಯ್ತು, ಈ ತರದ್ ಏನು ಕಪ್ಪು ಚುಕ್ಕಿ ಅಂತ ಬರಲೇ ಇಲ್ಲ? ಕ್ಯಾರೆಕ್ಟರ್ ಅಲ್ಲಾಡ್ಸಿದೆ ನಾನು, ಆದ್ರೆ ನಾಗವಲ್ಲಿ ನನಗೆ ಏನು ಮಾಡ್ಲಿಲ್ಲ. ನಾಗವಲ್ಲಿ ನನಗೆ ಮಾಡಿರೋದು ಅಂದ್ರೆ ಯಕ್ಷಗಾನದಲ್ಲಿ ಒಳ್ಳೆ ಪುಷ್ ಕೊಟ್ಟಿದೆ ನನಗೆ. ನಿಮಗೊಂದು ಹೈಪು ಹೆಸರು ಹೌದು, ನಾಗವಲ್ಲಿ ಕೊಟ್ಟಿದೆ ನನಗೆ. ಇನ್ನು ಮಾಡುವಾಗ ನಾನು ತುಂಬಾ ಯೋಚನೆ ಮಾಡಿದ್ದೇನೆ. ಅಂದ್ರೆ ನನಗೆ ಗೆಲ್ಲಲೇಬೇಕಂತ ಹಠ ಒಂದು, ಅಂದ್ರೆ ಹೊಸ ಪ್ರಸಂಗದಲ್ಲಿ ಹೆಸರು ಮಾಡಬೇಕು ಒಂದ. ಇನ್ನೊಂದು ಯಕ್ಷಗಾನದಲ್ಲಿ ನನಗೊಂದು ಸ್ಟಾರ್ ವ್ಯಾಲ್ಯೂ ಬೇಕು ಅಂತ ಯೋಚನೆಗಳು. ಅದೆಲ್ಲ ಕಾರಣಕ್ಕಾಗಿ ಮತ್ತೆ ದಾರೇಶ್ವರ ಭಾಗವತರು ನಮ್ಮ ಯಜಮಾನರಂತ ಕರುಣಾಕರ್ ಶೆಟ್ಟರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರು ಅವಾಗ. ನೀನ್ ಗೆಲ್ಲಬೇಕು ಅಂತ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಬಿಡಿ. ಈ ಎಲ್ಲ ಕಾರಣಕ್ಕಾಗಿ ನನಗೂ ಮಾಡಬೇಕೆಂಬಂತ ಹಠ ಮತ್ತು ಛಲ, ಅದರಿಂದಾಗಿ ಪ್ರಸಂಗ ಗೆದ್ದ ಮೇಲೆ ತುಂಬಾ ಭಯ ಹುಟ್ಟಿತ್ತು ನನಗೆ. ಗೆದ್ದ ಮೇಲೆ ಅಂದ್ರೆ ಈ ಫಿಲ್ಮ್ ಸ್ಟೋರಿ ಆದ್ರಿಂದ ಬೆಂಗಳೂರು ಸ್ವೀಕರಿಸಿದ್ದಾರೆ, ಉಡುಪಿ ಪ್ರಥಮ ಪ್ರಯೋಗ ಯಶಸ್ವಿಯಾಗಿದೆ, ಇನ್ನು ಮುಂದೆ ತಿರುಗಾಟದಲ್ಲಿ ಎಲ್ಲಿ ಸ್ವೀಕರಿಸ್ತಾರೋ ಇಲ್ವೋ ಹೀಗೆಲ್ಲ ಹೆದರಿಕೆ ಇತ್ತು. ಆದ್ರೆ ಇಡೀ ಸಂಪೂರ್ಣ ತಿರುಗಾಟವನ್ನು ಅತ್ಯದ್ಭುತವಾಗಿ ಯಶಸ್ವಿಯಾಗಿ ನಾಗವಲ್ಲಿ ಓಡಿದೆ. ಎಷ್ಟು ಕ್ರೇಜ್ ಇತ್ತು ಅಂದ್ರೆ ಆ ವರ್ಷ ಉಡುಪಿಯಲ್ಲಿ ಒಂದೇ ಕಡೆಯಲ್ಲಿ 17 ಪ್ರಯೋಗ, 17 ಪ್ರಯೋಗಕ್ಕೂ ಟೆಂಟ್ ಓಪನ್. ಮತ್ತೆ ಶನಿವಾರ ಅಥವಾ ರಜೆ ದಿವಸ ಅದು ಯಾವುದು ಇಲ್ಲವಾಗಿತ್ತು, ಯಾವಾಗ ಬೇಕಾದ್ರೆ ಆಟ ಆಗ್ಲಿ ನಾಗವಲ್ಲಿ ಹೋದಲೆಲ್ಲ ಹೌಸ್ಫುಲ್. ಅಷ್ಟು ಅದ್ಭುತ ಯಶಸ್ಸನ್ನು ಕಂಡಿದ್ದು. ಆ ವರ್ಷ 194 ಆಟ ತಿರುಗಾಟದ್ದು. ಮಾಮೂಲಿ 180 ಮುಗಿತಾ ಇತ್ತು, 194 ಆಟ. 194 ಆಟನೂ ಇದೆ? ಇಲ್ಲ, 6 ಆಟ ಬೇರೆ. 6 ಆಟ ಬೇರೆ. ಕೆಲವು 1-2 ಪೌರಾಣಿಕ ಪ್ರಸಂಗ ಆಗಿದೆ, ಆಮೇಲೆ ಕ್ಷೇತ್ರ ಮತ್ತೆ 1-2 ಆಗಿದೆ. ಅದ್ರ ಹೊರತಾಗಿ ಎಲ್ಲಾ ಪ್ರಯೋಗವು ನಾಗವಲ್ಲಿಯೇ. ನಾನು ಒಂದು ರಜೆ ಮಾಡ್ಲಿಲ್ಲ. ಅದಕ್ಕೆ ಕಾರಣ 2, ಒಂದು ಮಾಡ್ಲಿಕ್ಕೆ ಜನ ಇಲ್ಲ ಅಂತ ಹೇಳೋದು, ಇನ್ನೊಂದು ಮತ್ತೊಬ್ರು ಮಾಡ್ಬಿಟ್ರೆ ನನ್ಗೆ ಭಯನೂ ಇತ್ತು. ಸಹಜ, ಅದು ಸಹಜ ಕಲಾವಿದನಿಗೆ. ಇನ್ನೊಬ್ಬ ಮಾಡಿ ಪಾಸ್ ಮಾಡಿದ್ರೆ ಅಂತ ಹೀಗೆಲ್ಲ ಇತ್ತು. ದೇವ್ರ ದಯೆಯಿಂದ ಯಾರಾದ್ರೂ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದೂ ಆಗ್ಲಿಲ್ಲ, ಆವತ್ತೂ ಆಗ್ಲಿಲ್ಲ. ನೋಡಿ, ಈಗ ಆಟವನ್ನ ಈ ಬಾರಿಯೂ ಬೆಂಗಳೂರಲ್ಲಿ ಇದೇ ಆಟ ಆಗ್ಬೇಕು ಅಂತ ಇದರ ಸಂಯೋಜನೆಯನ್ನ ಮಾಡ್ತಿರುವಂತಹ ಮನೋಜ್ ಭಟ್ರಿದ್ದಾರೆ. 20 ವರ್ಷಗಳಿಂದ ಪ್ರತಿ ವರ್ಷ ಒಳ್ಳೊಳ್ಳೆ ಕಲಾವಿದರ ಕೂಡುವಿಕೆಯಲ್ಲಿ ಒಂದೊಂದು ಪ್ರಸಂಗವನ್ನು, ಒಂದಲ್ಲ 2-3-4 ಪ್ರಸಂಗ ಮಾಡಿದ್ದು ಉದಾಹರಣೆಗಳಿದೆ. ನಾನು ಹೋದ ವರ್ಷನೂ ಕೂಡ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಪ್ರಸಾರ ಮಾಡಿದ್ದೆ. ಹೆಗ್ಗಾರಳ್ಳಿ ಮನೋಜ್ ಭಟ್ರು ಒಂದು ಯಕ್ಷಗಾನವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲೊಂದು ಹೆಸರಿರುತ್ತೆ, ಅಲ್ಲಿ ಒಳ್ಳೆಯ ಕಲಾವಿದರು ಇರ್ತಾರೆ ಅನ್ನೋದು ಕೂಡ ಇದೆ. ಯಾವುದೇ ಲಾಭಕ್ಕಾಗಲಿ ಅಥವಾ ದುಡ್ಡು ಮಾಡಬೇಕಾಗಲಿ ಆ ಥರ ಯೋಚನೆ ಇಟ್ಟು ಇವ್ರು ಯಕ್ಷಗಾನ ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಎಷ್ಟೋ ಜನರಿಗೆ ಫ್ರೀ ಟಿಕೆಟನ್ನು ಕೊಟ್ಟಿರೋದು ಕೂಡ ಇದೆ. ಸೊ ಅಂಥ ಮನೋಜ್ ಭಟ್ರಲ್ಲಿ ಕೇಳೋಣ, ಈ ಸಲ ನೀವು ನಾಗವಲ್ಲಿ ಅನ್ನುವಂಥ ಪ್ರಸಂಗವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ. ನಮಸ್ತೆ. ನಾನು 20 ವರ್ಷಗಳಿಂದ ಪೌರಾಣಿಕ ಪ್ರಸಂಗವನ್ನೇ ಮಾಡ್ತಾ ಇದ್ದಿದ್ದು. ಇವತ್ತವರೆಗೆ ನಾವು ಸಾಮಾಜಿಕ ಪ್ರಸಂಗವನ್ನು ಸಂಘಟನೆ ಮಾಡಲೇ ಇಲ್ಲ. ಆದರೂ ಕೂಡ ಇತ್ತೀಚೆಗೆ ಅಂದರೆ ಹಾಗಂತ ಆ ಪ್ರಸಂಗವನ್ನು ಆ ಕಾಲದಲ್ಲಿ ನೋಡಿದ್ದೀನಿ. ನಾನು ಉಡುಪಿಯಲ್ಲಿ ಓದ್ತಾ ಇರೋ ಟೈಮ್ ಆವಾಗ. ಹಾಗಾಗಿ ಏನು ಕೇಳಿದರೆ, ಈ ಸದ್ಯದಲ್ಲಿ ಒಂದು 6 ತಿಂಗಳ ಹಿಂದೆ ನಮ್ಮ ಅಕ್ಕನ ಮಗ ಆದರ್ಶ ಈ ಆಟವನ್ನು ಮಾಡ್ದ. ಅವನು ಫಸ್ಟ್ ಸಂಯೋಜನೆ ಮಾಡ್ತೀನಿ ಅಂತ ಪೆರಡೂರು ಮೇಲೆ ಆಟ ಬುಕ್ ಮಾಡ್ದ. ಯಾಕೆ ಪೌರಾಣಿಕ ಮಾಡುವಂತಂದು, ಇಲ್ಲ ಸರ್ ನೀಲ್ಕೊಂಡು ಮಾವ ಹೋಗಿದ್ದಾನೆ, ನಾನು ಅದನ್ನೇ ಮಾಡ್ತೀನಿ ಅಂತಂದ. 20 ವರ್ಷಗಳ ಹಿಂದ್ಗಡೆ ಆಗಿದ್ದು, ಇನ್ನೂ ಏನಾಗುತ್ತೆ ಏನೋ ಬಿಡುತ್ತೋ ಗೊತ್ತಿಲ್ಲ ಅಂತಂದೆ. ಆದರೆ ಅದೇ ಆಟವನ್ನು ಮಾಡ್ದ, ಪೂರ್ಣ ಸಕ್ಸಸ್ ಆಯಿತು, ಕಿಕ್ಕಿರು ಜನಸಂದಣಿ ಆಯಿತು, ಒಳ್ಳೆ. ಹಾಗಾಗಿ ಅದೊಂದು ಉತ್ಸಾಹ ಬಂತು ನನಗೆ ಅವತ್ತು, ನಾನು ಇದನ್ನೊಂದು ಬೆಂಗಳೂರಲ್ಲಿ ಮಾಡ್ಬೋದೇನೋ ಅಂತ. ಹಾಗಾಗಿ ಏನಾಯಿತು ಕೇಳಿದ್ರೆ ಅವರೆಲ್ಲ ಮತ್ತೆ ಅದನ್ನೇ ಹೇಳಿದ್ರು, ನೀವು ಬೆಂಗಳೂರಲ್ಲಿ ಮಾಡು ಅಂತ. ಹಾಗೆ ಸುಮಾರು ಬೆಂಗಳೂರು ಪ್ರೇಕ್ಷಕರು ಸುಮಾರು ಜನ ಹೇಳಿದ್ರು. ಆದರೂ ಮತ್ತೆ ಹೇಳಿದ್ರು ನಂಗೆ ಒಂದಿಷ್ಟು ಜನ ಫೇಸ್ಬುಕ್ಕಲ್ಲಿ ಬರೆದಿದ್ದಾರೆ, ಫೋನ್ ಮಾಡಿದ್ದಾರೆ, ನೀವು ಪೌರಾಣಿಕ ಬಿಟ್ಟು ಈಗ ಸಾಮಾಜಿಕ ಮಾಡ್ತಾ ಇದೀಯ ಅಂತ. ನಾನು ಅದನ್ನೇ ಸಾಮಾಜಿಕ ಮಾಡೋದೇ ಇಲ್ಲ ಹೇಳುವಂಥ ಹರಕೆಗಳೇನಿಲ್ಲ. ಒಟ್ಟಿನಲ್ಲಿ ನಂಗೆ ಯಕ್ಷಗಾನ ಒಳ್ಳೇದಿದೆ ಅಂತ ಹೇಳಿದ್ರೆ ಸಾಮಾಜಿಕವಾದರೂ ಆಗುತ್ತೆ, ಒಳ್ಳೆ ಕಲಾವಿದರಿರಬೇಕು. ನೀವು ಹೇಳಿದಾಗ ಬಾಕ್ಸ್ ಆಫೀಸ್ ಕಲಾವಿದರಿರಲ್ಲ, ಅವರೆಲ್ಲ ಇದ್ದಾರೆ ಅಂತಂದರೆ ಎಷ್ಟೊತ್ತಿಗೂ ನಾನು ರೆಡಿ ಯಕ್ಷಗಾನ ಮಾಡಲಿಕ್ಕೆ. ಹಾಗಾಗಿ ಈ ನಾಗವಲ್ಲಿಯನ್ನು ಈ ವರ್ಷ ಜುಲೈ 18ಕ್ಕೆ ಇಟ್ಕೊಂಡಿದ್ದೀನಿ, ಅವರೆಲ್ಲ ಒಂದು ಸಹಕಾರದೊಂದಿಗೆ. ಹಾಗೆ ಹೇಳಿದ್ನಲ್ಲ, ಇವತ್ತೇ ನಾಗವಲ್ಲಿ ಮಾಡಲಿಕ್ಕೆ ಆದರ್ಶ ಅಂದರೆ ಅಕ್ಕನ ಮಗ ಇದನ್ನು ಒಂದು ಉತ್ಸಾಹ ಕೊಟ್ಟ. ಮತ್ತೆ ಈ ಸಲ ಇದು ಪೂರ್ಣ ರಾತ್ರಿ ಇರುತ್ತಲ್ವಾ? ಪೂರ್ಣ ಬೆಳಿಗ್ಗೆ 6 ಗಂಟೆವರೆಗೂ, ಬೆಳಗ್ಗೆ 6 ಗಂಟೆವರೆಗೂ ಇರುತ್ತೆ. ಇಷ್ಟು ಎಲ್ಲ ಸಂಯೋಜನೆಗಳನ್ನು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಾ. ಈಗ ನಿಮ್ಮ ಒಂದು ಆಟ ಮಾಡ್ತಿರುವಂಥ ಏಜು ಕೂಡ 20 ವರ್ಷ ಆಗಿದೆ ಅಂತ ನೀವು ಹೇಳಿದ್ರಿ. ಈ ಪ್ರಸಂಗ ಕೂಡ ಸರಿಸುಮಾರು 20 ವರ್ಷ ಆಯಿತು.
ನೀವು ಕಂಡಂತೆ ಈ ಪ್ರಸಂಗ ಅವತ್ತು ಹೆಂಗ್ ಹೈಪ್ ಇತ್ತು ಸರ್? ನಿಮ್ಗೆ ಏನಾದ್ರು ನೆನಪುಗಳಿದೆಯಾ? ಬಹಳ ನೆನಪಿಲ್ಲ, ಓದ್ತಾ ಇರುವ ಟೈಮು. Okay. ಆದ್ರೂ ಉಡುಪಿಯಲ್ಲಿ ನೋಡಿದ್ದೀನಿ, ನಾನು ಉಡುಪಿಯಲ್ಲಿ ನೋಡಿದ್ದೀನಿ, ಸಿದ್ದಾಪುರದಲ್ಲೂ ಕೂಡ ನೋಡಿದ್ದೀನಿ. ಧಾರೇಶ್ವರ ಇರುವ ಟೈಮ್ ಅವಾಗ ಚನ್ನಪ್ಪ ಶೆಟ್ಟರು, ರಮೇಶ್ ಭಂಡಾರಿ ಎಲ್ಲ ಇದ್ರು. ಈಗ ಸದ್ಯ ಧಾರೇಶ್ವರ ಒಬ್ಬರು ಮಿಸ್ಸಿಂಗು, ಮತ್ತೆ ಚನ್ನಪ್ಪ ಶೆಟ್ಟಿ ಒಂದು ಮಿಸ್, ಬಾಕಿ ಎಲ್ಲ ಗೋಪಾಲಾಚಾರಿ, ಆನಂತರ ರಮೇಶ್ ಭಂಡಾರಿ, ಸೀತಾರಾಮ್ ಕುಮಾರ್, ಸುರೇಶ್ ಶೆಟ್ಟರು ಎಲ್ಲ ಇದ್ದಾರೆ. ಹಾಗಂತ ಈಗ ರಾಘವಾಚಾರಿ ಕೂಡ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಶ್ನೆ ಇಲ್ಲ. ಅವರು ಅಂದರೆ ಧಾರೇಶ್ವರ ಮಾಡಿದ ನಂತರ ಅವ್ರು ಪ್ರಯತ್ನ ಪಟ್ಟಿದ್ದಾರೆ, ಅವರು ಕೂಡ ಇದು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ. ಹಾಗಾಗಿ ಏನು ಕೇಳಿದರೆ ಈ ಒಳ್ಳೆ ರೀತಿಲಿ ಇತ್ತು ಅವಾಗಲೂ. ಈಗಲೂ ಅದೇ ಹೇಳಿದ್ನಲ್ಲ, ನೀಲಕೋಟ್ ಶಂಕರ ಹೆಗಡೆ ನಾಗವಲ್ಲಿ ಆಗಲೂ ನೋಡಿದ್ದೀನಿ, ಮಧ್ಯಂತರದಲ್ಲೂ ಒಂದೆರಡು ಸರಿ ನೋಡಿದ್ದೀನಿ. ಈಗಲೂ ಕೂಡ ಅದೇ ಉತ್ಸಾಹ ಇದೆ, ಇನ್ನೂ ಹೆಚ್ಚಿಗೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದಾರೆ ಅವರು. ಹಾಗಾಗಿ ಎಂದು ಕೇಳಿದರೆ ಅವರಲ್ಲಿ ಏನು ಉತ್ಸಾಹ ಕಡಿಮೆ ಆಗಲೇ ಇಲ್ಲ. ಅವಾಗಿನ ನಾಗವಲ್ಲಿ ಚೆನ್ನಾಗಿ ಮಾಡ್ತಿದ್ರು, ಈಗಿಲ್ಲ ಹೇಳುವ ಮಾತೇ ಇಲ್ಲ, ಪವರ್ಫುಲ್ ಆಗೇ ಇದೆ ಈಗಲೂ ಕೂಡ. ನಿಮ್ಮ ಊರು ಹೊನ್ನಾವರದ ಕಡೆ ಆದರೂ ನಿಮ್ಮ ಬೆಂಗಳೂರಿನ ಮನೆಗೆ ಬಂದರೆ ಎಲ್ಲ ಕಡೆ ಯಕ್ಷಗಾನದ ಎಲ್ಲ ಕಲಾವಿದರು ಇದ್ದಾರೆ. ನಿಮ್ಗೆ ಅವರು ಇವರು ಅನ್ನೋ ಭೇದ ಭಾವ ಇಲ್ಲ. ನೋಡಿ, ಇಲ್ಲಿ ಬಂದರೆ ಕಣ್ಣಿಯವರಿದ್ದಾರೆ, ಇಲ್ಲೊಂದಿಷ್ಟಿದೆ, ಇಲ್ಲೊಂದಿಷ್ಟು, ಎಲ್ಲ ಚಿತ್ರಗಳನ್ನು ನಿಮ್ಮ ಗೋಡೆ ಮೇಲೆ, ನಿಮ್ಮ ಮನೆಯ ಗೋಡೆ ಮೇಲೆ ನೋಡ್ಬೋದು. ಅಷ್ಟೊಂದು ಪ್ರೀತಿನ ನಿಮ್ಗೆ ಯಕ್ಷಗಾನ? ಯಕ್ಷಗಾನ ಪ್ರೀತಿ ಅಂತಂದರೆ ಯಕ್ಷಗಾನಕ್ಕಿಂತ ಮುಂಚೆ ಯಕ್ಷಗಾನ ಕಲಾವಿದ ಪ್ರೀತಿ ಆದ್ರೆ ನನಗೆ. ಆ ಕಲಾವಿದರು ಯಾರೇ ಬೆಂಗಳೂರಿಗೆ ಬಂದರೂ ನಿಮ್ಮ ಮನೇಲಿ ಉಳ್ಕೊಂತಾರೆ. ನಾನು ತುಂಬ ಜನ ಕಲಾವಿದರಿಗೆ ಹೇಳಿದ್ದೆ, ನಮ್ಮ ಮನೆಗೆ ಒಂದ್ಸಲ ಬನ್ನಿ ಅಂತ. ಇಲ್ಲ ನಾವು ಮನೋಜ್ ಭಟ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದು ಇದೆ. ಸೊ ಎಲ್ಲ ಕಲಾವಿದರು ಇಲ್ಲಿಗೆ ಬರೋದ, ಎಲ್ಲರೂ ಬಂದು ಹೋಗ್ತಾರೆ, ಒಂದಿಷ್ಟು ಜನ ಇಲ್ಲೇ ಬರ್ತಾರೆ. ಅಂದರೆ ಅಷ್ಟು ಆತ್ಮೀಯತೆ ಬೆಳೆದಿದೆ ಅಂತ ಮತ್ತೆಂತ ಇಲ್ಲ. ಹಾಗಾಗಿ ಒಂದು ಯಕ್ಷಗಾನದ ಒಲವು ಇತ್ತಲ್ಲ. ನಾನು ಉಡುಪಿಯಲ್ಲಿ ಓದುವಾಗಲೇ ಕೂಡ ಆ ಟೈಮ್ನಲ್ಲೇ ನಾವು ಉಡುಪಿಯಲ್ಲೆಲ್ಲ ಇದ್ದರೆ ಓದುವಾಗ ಎಲ್ಲಿ ನೋಡಿದ್ರು ಸಂಡೆ ಸೌಂಡ್ ಆಗುತ್ತೆ. ರಾತ್ರಿ ಯಕ್ಷಗಾನಕ್ಕೆ ಹೋಗೋದೇ ಆಗಿತ್ತು ಆ ಟೈಮಲ್ಲಿ. ಅವಾಗಷ್ಟೇ ಮತ್ತೆ ಫಸ್ಟ್ ನಾನು ಕಣ್ಣಿ ಮನೆಯವರು ಭಾಳ ಅಭಿಮಾನಿಯಾಗಿದ್ದೆ. ಹಾಗೆ ಆನಂತರ ನಾನು ಎಲ್ಲ ಜ್ಯೋತಿಷ್ಯವನ್ನೆಲ್ಲ ಓದಿ ಊರಿಗೆ ಬಂದ ತಕ್ಷಣ ಅಕ್ಕನ ಮಗನ ಉಪನಯನ, ಅಲ್ಲಿಂದ ಕಣ್ಣಿ ಮನೆಯವ್ರ ಸಂಘಟನೆ ನಾವು ಒಂದು ಆಟ ಮಾಡಬೇಕು ಅಂತ ಶುರುವಾತು. ಅಲ್ಲಿಂದ ಅವ್ರ ಉಪನಯನದಲ್ಲಿ ಒಂದು ಯಕ್ಷಗಾನ ಬಯಲಾಟ ಶುರು ಮಾಡಿದೆ. ಅಲ್ಲಿಂದ ಆಮೇಲೆ ಫುಲ್ ಟಿಕೆಟ್ ಆಟಗಳು, ಬಯಲಾಟಗಳು, ಹೀಗೆ 100 ಆಟಗಳನ್ನು ಮಾಡಿದೆ. ಹಾಗಾಗಿ 20 ವರ್ಷಕ್ಕೆ ಅಂದರೆ ಟೋಟಲ್ ಕಲಾವಿದರ ಒಂದು ಪ್ರೀತಿ ಇದ್ದಕ್ಕೆ ಸಾಧ್ಯ ಇದೆಲ್ಲ. ಈಗ ನೀಲ್ಕೋಡವ್ರ ವಿಚಾರಕ್ಕೆ ಬಂದರೆ, ಇಡೀ ಪೆರಡೂರು ಮೇಳದಲ್ಲಿ ಅವತ್ತು ಈ ಯಕ್ಷಗಾನ ಆಗೋ ಸಮಯದಲ್ಲಿ ಅವ್ರದ್ದೊಂದು ಕಟ್ಔಟ್ರನ್ನ ಹಾಕ್ಕೊಂಡು ವಾಹನಗಳು ಚಲಿಸ್ತಾ ಇದ್ದು, ಆ ಥರ ಹೈಪ್ ಇತ್ತು ಅನ್ನೋದು ಕೇಳಿದ್ರೆ ಈ ಮೇಳಗಳದ್ದೆಲ್ಲ ಟೆಂಟ್ ಹೋಗುತ್ತಲ್ಲ, ಇದು ಲಾರಿ ಹೋಗುತ್ತಲ್ಲ, ಎಲ್ಲ ಚೇರ್ಗಳನ್ನ ತಗೊಂಡು ಟೆಂಟ್ಗಳನ್ನ ತಗೊಂಡು, ಅದೊಂದು ಹೊಸ ಇತಿಹಾಸ. ಅಂದರೆ ಎಲ್ಲೂ ನಾ ಇವತ್ತಿನಲ್ಲಿ ನೋಡಲಿಲ್ಲ. ಇಡೀ ಲಾರಿಗೆ ಇವ್ರದ್ದೊಂದು ದೊಡ್ಡ ಕಟೌಟ್ ದಕ್ಷಿಣೋತ್ತರದಲ್ಲಿ ಎಲ್ಲಿ ಹೋಗೋದಾದ್ರು ಅದಿತ್ತು. ಆ ಕಟೌಟ್ ಅಂದರೆ ರಟ್ಟಿನ ಥರ ಮಾಡಿ ಹಾಕ್ತಾರಲ್ಲ ಕಟೌಟ್, ಅಷ್ಟೇ ಎತ್ತರದ ಕಟೌಟ್ ಮಾಡಿ, ಅದೀಗ ಫೋಟೋ ಇಲ್ಲ, ಭಾಳ ವಿಜೃಂಭಿಸ್ತಾ ಇತ್ತು ಅದು. ಹಾಗೆ ಅದೊಂದು ರೀತಿ ಅಟ್ರಾಕ್ಷನ್ ಕೊಟ್ಟಿತ್ತು ಅದು. ಬಹುಶಃ ಯಾವ ಕಲಾವಿದಿಗೂ ಸಿಗಲಿಲ್ಲ ಆ ಥರ. ಅಂದರೆ ಆ ಕಟೌಟ್ ಲಾರಿಗೆ ಮುಂದ್ಗಡೆ ಹಾಕೊಂಡು ಹೋಗುವಂಥದ್ದು, ಅಂತ ಒಂದು ವಿಜೃಂಭಿಸಿದ ಕಾಲ ಅದು. ಹೌದಾ ಸರ್? ಹೇಗಿತ್ತು ಸರ್ ಆ ದಿನ ಮಾನಸಗಳು, ಅದನ್ನ ಹೇಳ್ಬೋದಾ? ಸರ್, ನನ್ನ ಲೈಫ್ನ ಅತ್ಯಂತ ವೈಭವದ ಕಾಲ ಅದು. ಪ್ರದರ್ಶನ ದೃಷ್ಟಿಯಿಂದಾಗಲಿ, ಜೊತೆಯಲ್ಲಿ ನನ್ನೊಟ್ಟಿಗೆ ಮಾತಾಡೋದಾಗಲಿ, ನನಗೆ ತುಂಬ ಕ್ರೇಜ್ ಇದ್ದ ಕಾಲ ಅದು. ನಾ ಒಂದು ಯಕ್ಷಗಾನ ಕಲಾವಿದನಿಗೆ ಅಷ್ಟು ಹೈಪ್ ಸಿಗ್ತದೆ ಅಂತ ಕಲ್ಪನೆ ನನಗಿಲ್ವಾಗಿತ್ತು. ಉಳಿದವ್ರಿಗೆ ಸಿಕ್ಕಿರ್ಬೋದು, ನನಗೆ ಗೊತ್ತು, ನನ್ನ ಕಲ್ಪನೆ ಇಲ್ವಾಗಿತ್ತು. ನನ್ನ ಬದುಕಿನ ಸುವರ್ಣಾಕ್ಷರದಲ್ಲಿ ಬರೆಯುವುದುಡುವಂತ 2 ವರ್ಷ ಅದು ನಾಗವಲ್ಲಿ ಓಡುವ ಕಾಲದಲ್ಲಿ. ಹೌದು, ನಾವು ಫಿಲಿಮಿನಿಂದ ಎರಕ ತಗೊಂಡಿದ್ದಾದ್ರು. ಅದರ ನಂತರ ಆಪ್ತ ರಕ್ಷಕ ಬಂತು, ಅದರ ನಂತರ ಫಿಲ್ಮ್. ಅದೇ ವಿಚಾರವನ್ನ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ. ಈಗ ಆಪ್ತ ಮಿತ್ರ ಸಿನಿಮಾ ಬಂತು, ನಾಗವಲ್ಲಿ ಆಯ್ತು ಅಂತ ಹೇಳೋದಲ್ಲ, ಆಪ್ತ ರಕ್ಷಕ ಬರೋ ಮುಂಚೆನೆ ಅದರ ಕೆಲವೊಂದು ಸ್ಟೋರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಯಾಕಂದ್ರೆ ಇಡೀ ರಾತ್ರಿ ನಡೆಸಬೇಕು ಆಟ ಅನ್ನೋದನ್ನ ಕೇಳ್ಪಟ್ಟಿದೆ. ಅದ್ರ ಬಗ್ಗೆ ಹೇಳ್ಬೋದಾ ನೀವಂತ? ಖಂಡಿತವಾಗಿ ಸರ್. ಆಪ್ತ ಮಿತ್ರ ನಾವು ಫಿಲಿಮ್ನಿಂದ ಎರವರು ತಗೊಂಡಿದ್ದು. ಹೌದು, ಅದು ಸರಿಯೋ ತಪ್ಪು ವಿಚಾರ ಬೇಡ, ನನಗಂತೂ ಬದುಕನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಆಪ್ತ ರಕ್ಷಕ ಆಮೇಲೆ ಬಂತು ಫಿಲ್ಮ್. ಆಪ್ತ ಮಿತ್ರದಲ್ಲಿ ಪೂರ್ವದಲ್ಲಿ ಇಂಥ ರಾಜ ಇಂಥ ಈ ನಾಗವಲ್ಲಿಯನ್ನ ಮತ್ತು ನರ್ತಕಿಯನ್ನು ಕರ್ಕೊಂಡು ಬಂದಂತ ಹೇಳುವ ಕತೆ ಉಂಟು, ಬಿಟ್ಟು ದೃಶ್ಯದಲ್ಲಿ ಇಲ್ಲ. ಆದ್ರೆ ಆಪ್ತ ರಕ್ಷಕದಲ್ಲಿ ಆ ದೃಶ್ಯ ಉಂಟು. ಆಪ್ತ ರಕ್ಷಕ ಬರುವ ಮೊದಲೇ ದೇವಿದಾಸ್ ಈಶ್ವರ ಮಂಗಳದವರು ಆ ಕಥೆಯನ್ನ ಈ ಯಕ್ಷಗಾನಕ್ಕೆ ಸೇರಿಸಿ ಆಗಿದೆ. ಓಹೋ, ಸಿನಿಮಾ ಬಂದ್ಮೇಲೆ ಯಕ್ಷಗಾನ ಆಗಿದ್ದಲ್ಲ? ಅಲ್ಲ, ಸಿನಿಮಾ ಬರೋ ಮುಂಚೆನೆ ಆ ಸ್ಟೋರಿ ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿತ್ತು. ಇನ್ವಾಲ್ವ್ ಆಗಿದೆ. ಅದನ್ನ ಚನ್ನಪ್ಪ ಶೆಟ್ಟರು ಮತ್ತೆ ಗುಡಿಗಾರರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು, ಸೀತಾರಾಮ ಕುಮಾರ್ ಇರ್ತಾ ಇದ್ರು. ಹಾಗಾಗಿ ಅದೊಂದು ನಮ್ಗೆ ಹೆಮ್ಮೆಯ ವಿಷಯ. ಆಪ್ತ ರಕ್ಷಕ ಬರುವ ಮೊದಲು ನಾವು ಅದನ್ನ ಯಕ್ಷಗಾನ ಮಾಡಿದ್ದೇವೆ. ಓಕೆ. ಈಗ ನಮ್ಮ ಜೊತೆಗೆ ಕಾರ್ತಿಕ್ ಚಿಟ್ಟಾಣಿ ಅವರು ಇದ್ದಾರೆ. ಚಿಟ್ಟಾಣಿ ಅಂತ ಹೇಳಿದ್ರೇನೆ ಅದು ಯಕ್ಷರಂಗದಲ್ಲಿ ಒಂದು ದಂತಕಥೆ, ಅದು ಆ ಫ್ಯಾಮಿಲಿ. ಸೊ ಅವರು ಈಗ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್ ಅವರು ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ ಈಗ ಸದ್ಯಕ್ಕೆ ಇವರು ಮಾಡ್ತಾ ಇದ್ದಾರೆ. ಈ ಹಿಂದೆ ಗೋಪಾಲಾಚಾರಿ ಅವರು ಮಾಡಿದ್ರು, ಅದನ್ನ ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ಒಂದು ಭಾಗ ಮಾಡ್ತಾರೆ, ಅದರಲ್ಲಿ ನೆಕ್ಸ್ಟ್ ಬೆಳಗಿನ ಜಾವದಲ್ಲಿ ನಿಮ್ದಿರುತ್ತಾ? ಓಕೆ. ಈ ನಾಗವಲ್ಲಿ ಅನ್ನೋ ಪ್ರಸಂಗ ಬಂದಾಗ
ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಸರ್? ಅಂದರೆ ಈಗ ಸಿನಿಮಾದಲ್ಲಿ ನೋಡೋದು ಬೇರೆ, ಅದಕ್ಕೆ ಒಂದಿಷ್ಟು ಟೈಮ್ ತಗೊತಾರೆ, ತುಂಬ ಶಾರ್ಟ್ಸ್ಗಳಿರುತ್ತೆ, ಅಥವಾ ಒಂದೊಂದು ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ಸಪ್ರೇಟಾಗಿ ಶೂಟ್ ಆಗಿ ಅದು ಎಡಿಟಿಂಗ್ ಆಗಿ ಒಂದು ಸಿನಿಮಾ ಆಗುತ್ತೆ. ಆದರೆ ಯಕ್ಷಗಾನ ಹಂಗಲ್ಲ. ಇಲ್ಲಿ ಒಂದು ವಿಚಾರ ಹೇಳ್ತೀನಿ, ಇಲ್ಲಿ 2 ರಂಗಸ್ಥಳ ಇರುತ್ತೆ. ಸೊ ಒಂದು ರಂಗಸ್ಥಳದಲ್ಲಿ ನಾಗವಲ್ಲಿ ಪ್ರಸಂಗ ನಡೆಯೋದಿಲ್ಲ, 2 ರಂಗಸ್ಥಳ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ, ಮತ್ತು ಇವತ್ತು ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಗೋಪಾಲಾಚಾರ್ಯರು ಮಾಡಿದಂಥ ವೇಷ ಇದು. ವಿಜಯ ಅಂತ ಹೆಸರು. ನಾನು ಈ ಆಟವನ್ನು 20 ವರ್ಷ ಮೊದಲು ಅಂದರೆ ಪೆರಡೂರು ಮೇಳದಲ್ಲಿ ಆಗುವಾಗ ನಾನು ಯಾವ ಮೇಳಕ್ಕಿಲ್ಲ ಅವಾಗ ನೋಡ್ತಿದ್ದೆ. ಆಟ ನೋಡುವಂಥ ಹುಚ್ಚಿತ್ತು. ಅದು ಹೆಚ್ಚಿನದಾಗಿ ಪೆರಡೂರು ಮೇಳದ ಆಟ ನೋಡು ಹುಚ್ಚು. ಅಜ್ಜ ಮೊದಲಿಂದ ಇದ್ದದ್ದು, ಶ್ರೀ ವರ್ಷದಿಂದ ನಾನು ನೋಡ್ತಾ ಇದ್ದೆ ಯಕ್ಷಗಾನ. ನಾಗವಲ್ಲಿಯನ್ನು ತುಂಬ ಆಟ ನೋಡಿದೆ. ಗೋಪಾಲಾಚಾರ್ಯರು 1 ಗಂಟೆಗೆ ಪ್ರವೇಶ ಅವ್ರದ್ದು, ವಿಜಯನ ಪ್ರವೇಶ 1 ಗಂಟೆಗೆ, ಮುಗಿಯೋದು ಮಂಗಲಕ್ಕೆ ಮುಗಿಯೋದು ಅವ್ರದ್ದು ವೇಷ. ವಿಷ್ಣುವರ್ಧನ್ ಕ್ಯಾರೆಕ್ಟರ್ ಭಾಳ ಚೆಂದಾಗಿ ಮಾಡ್ತಾಯಿದ್ರು. ನಂಗೆ ಅಂದರೆ ಟೋಟಲ್ ಆಗಿ ನರ್ತನ ವಿಭಾಗ ಇರಲಿ, ಸಂಭಾಷಣೆ ವಿಭಾಗ ಇರಲಿ, ಪ್ರತಿಯೊಂದನ್ನು ನಾನು ಅವರಿಂದನೇ ನೋಡ್ಕೊಂಡು ಕಲ್ತದ್ದು ಇದು ನನಗೆ ನಾನು ನೋಡಿದಂಥ ಪ್ರಸಂಗದಲ್ಲಿ ನಾನೇ ಆ ಪ್ರಸಂಗದಲ್ಲಿ ಅದೇ ವೇಷ ಮಾಡ್ತೇನೆ ಎನ್ನುವ ಕಲ್ಪನೆಯೂ ನನಗಿರಲಿಲ್ಲ. ಅದಷ್ಟು ಅವಕಾಶ ಸಿಕ್ಕದ್ದು ಪೆರಡೂರು ಮೇಳಕ್ಕೆ ಬಂದಮೇಲೆ. ಗೋಪಾಲಾಚಾರ್ಯರು ಮಾಡುವ ಅರ್ಧ ವೇಷ ಅಂತ ನಾನು ಮೇಳದಲ್ಲಿ ಈಗ ಹೋದ ತಿರುಗಾಟದಲ್ಲಿ 12 ಪ್ರಯೋಗ ಆಗಿದೆ ನಮ್ಮ ಮೇಳದಲ್ಲಿ. 12 ಪ್ರಯೋಗದಲ್ಲೂ ಒಂದು 4 ಆಟಕ್ಕೆ ಗೋಪಾಲಾಚಾರ್ಯ ಇದ್ದರು, ಮತ್ತು ಉಳಿದ ಎಲ್ಲ ಆಟಗಳಿಗೆ ನಾನೇ ಮಾಡ್ತಾ ಇದ್ದೆ ಇಡೀ ವೇಷವನ್ನು. ಅವರ ವಿಡಿಯೋಗಳನ್ನು, ಕ್ಲಿಪ್ಗಳನ್ನು ನೋಡಿ ಅದರಿಂದ ನಾನು ಪ್ರಿಪೇರ್ ಆಗುತ್ತೆ. ಅವರು ಏನೇನು ಡೈಲಾಗ್ ಹೇಳಿದಾರೋ ಪ್ರತಿಯೊಂದನ್ನು ನಾನು ಬರೆದು, ಅಂದರೆ ನನ್ನಿಂದ ಮತ್ತೊಬ್ರಿಗೆ ತೊಂದರೆ ಆಗಬಾರ್ದು. ಮತ್ತೆ ನಾಗವಲ್ಲಿಗೆ ಜೀವ ಇರುವುದು ಯಾವುದು ಅಂದರೆ ವಿಜಯನ ಪಾತ್ರಧಾರಿ ಏನನ್ನು ಕೊಡ್ತಾನೋ ಅದನ್ನು ಹಿಡ್ಕೊಂಡೇ ಮಾಡೋದು. ಅದಕ್ಕಾಗಿ ಆ ಸಂಭಾಷಣೆಗಳು, ಮೇಲ್ಗಡೆ ಹೋಗೋದು, ಆಭರಣಗಳನ್ನು ತೋರಿಸೋದು, ಪ್ರತಿಯೊಂದನ್ನು ಗೋಪಾಲಾಚಾರ್ಯ ಏನು ಮಾಡಿದಾರೋ ಅದನ್ನೇ ನೋಡಿ ನಾನು ಮಾಡಿ. ನಿಮ್ಮ ರಂಗಸ್ಥಳನೂ ಅದೇ ತರ ಇರುತ್ತಾ? ಹೌದು ಸೆಟಪ್ ಅಂದ್ರೆ ಅದ್ರಲ್ಲಿ ಮತ್ತೆ ಒಂದು ಚೂರು ಬದಲಾವಣೆ ಮಾಡುವಾಗಿಲ್ಲ. ತೆರೆ ತೆಗೆಯೋದು, ತೆರೆ ಹಾಕುವುದು, ಅಲ್ಲಿ ಮೇಲ್ಗಡೆ ಹೋಗೋದು, ಕೆಲವೊಂದು ಅರಮನೆ ಎಲ್ಲ ಬರುತ್ತೆ. ಅದೆಲ್ಲ ಅರಮನೆ ಅಂದ್ರೆ ನಾವು ಒಂದು ಕಲ್ಪನೆ ಮಾಡೋದು ಯಕ್ಷಗಾನದಲ್ಲಿ. ಅರಮನೆ ಅಂದ್ರೆ ನಾವು ಆ ಸೆಟ್ ಹಾಕಿ ಮಾಡುವುದು ಆಗೋದಿಲ್ಲ. ಒಂದ್ ಕಡೆ ರಂಗಸ್ಥಳ, ಇನ್ನೊಂದು ಕಡೆ ರಂಗಸ್ಥಳ, ಒಂದು ಮೇಳದ ರಂಗಸ್ಥಳ, ಇನ್ನೊಂದು ಸಪ್ರೇಟ್ ರಂಗಸ್ಥಳ ಮಾಡ್ತೇವೆ. ಈ ಬೆಂಗಳೂರಲ್ಲಾದ್ರೆ ನಾವು ಹಿಂದ್ಗಡೆ ರಂಗಸ್ಥಳ ಮಾಡ್ಬೇಕು, ಊರಲ್ಲಾದ್ರೆ ಹಾಗಲ್ಲ. ಟೆಂಟ್ ಆಟದಲ್ಲಿ ಪಕ್ಕದಲ್ಲಿ ಮಾಡ್ತೇವೆ ನಾವು. ಅಂದ್ರೆ ಹೋಗಿ ಬರುವುದು ಪದ್ಯದಲ್ಲಿ ಹೋಗುವುದಲ್ಲ, ಬರೀ ಚಂಡೆ ಮೊದಲೇ ಆ ವಾದನದಲ್ಲೇ ಹೋಗಿ ಬರುವುದಲ್ಲ ಉಂಟು. ಅದನ್ನೆಲ್ಲ ಸೂಕ್ಷ್ಮ ನೋಡ್ಕೊಳ್ಬೇಕು. ಅಂದ್ರೆ ಈ ಪಾತ್ರ ಮಾಡೋದು ಚಾಲೆಂಜಿಂಗ್ ಉಂಟು. ಅದನ್ನು ಗೋಪಾಲಾಚಾರ್ಯರು ಸೀದಾ ಮಾಡಿಕೊಟ್ಟಿದ್ದಾರೆ ನಮಗೆ. ಮುಂದೆ ಮಾಡುವವರಿಗೆ ಅನುಕೂಲ ಹೇಗೆ ಉಂಟು ಅನ್ನೋದನ್ನು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ನಾವು ಅಷ್ಟೇ. ಅಂದ್ರೆ ಭಾರಿ ಹೆಮ್ಮೆ ಇದೆ ಈ ವೇಷಕ್ಕೆ. ಅಂದ್ರೆ ನೀವು ಅವತ್ತು ಅವ್ರು ಏನು ಪಾತ್ರವನ್ನು ಮಾಡಿದ್ದಾರೆ, ಇವತ್ತು ಅವ್ರು ಇದ್ದಾರೆ, ಆದರೆ ಅರ್ಧ ಕ್ಯಾರೆಕ್ಟರ್ನ ನೀವು ಮಾಡ್ತೀರಿ. ಅಲ್ಲಿ ಏನು ಚ್ಯುತಿ ಬಾರದ ರೀತಿಯಲ್ಲಿ ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ. ಸೊ ಇಲ್ಲಿ ಸರ್ ಈ ಸಲ ಯಾರ್ಯಾರ ಸಂಗಮ ಇದೆ ಅನ್ನೋದನ್ನು ಒಂದ್ಸಲ ನೀವೇ ಹೇಳಿ. ಯಾಕಂದ್ರೆ ತುಂಬ ಜನ ಕಲಾವಿದರಿದ್ದಾರೆ. ಈಗ ನಾವು ಅಲ್ಲಿ ಏನು ಫೋಟೋಸ್ಗಳನ್ನು ನೋಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಒಂದಿಷ್ಟು ಜನ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೋದು. ಅಂದರೆ ಪೆರಡೂರು ಮೇಳ ಅದು ಜೊತೆಯಲ್ಲಿ ಅತಿಥಿ ಕಲಾವಿದರು, ವಿಶೇಷವಾಗಿ ಅತಿಥಿ ಕಲಾವಿದರಾಗಿ ಭಾಗವತರಾಗಿ ಸುರೇಶ್ ಶೆಟ್ಟಿ, ಆನಂತರದಲ್ಲಿ ರಮೇಶ್ ಭಂಡಾರಿ, ಸೀತಾರಾಮ್ ಕುಮಾರ್, ಜಲವಳ್ಳಿ ವಿದ್ಯಾಧರ್, ರಮೇಶನ್ ಪಾತ್ರ ಮಾಡುವವರು. ರಮೇಶನ್ ಇದು ಆಪ್ತಮಿತ್ರ ಇತ್ತಲ್ಲ, ಆ ಪಾತ್ರ ಜಲವಳ್ಳಿ ವಿದ್ಯಾಧರ್ ಮಾಡ್ತಾ ಇದ್ದಾರೆ. ಹಿಂದೂ ಅವರೇ ಮಾಡ್ತಾ ಇದ್ರು ಬಿಡಿ, ವಿದ್ಯಾಧರ್. ಆನಂತರದಲ್ಲಿ ಕಾರ್ತಿಕ್ ಚಿಟ್ಟಾಣಿಯವರು, ಕಡಬಾಳ ಉದಯ ಹೆಗಡೆಯವರು, ಆನಂತರದಲ್ಲಿ ಗೋಪಾಲಾಚಾರ್ಯವರು, ವಿಷ್ಣುವರ್ಧನ್ ಪಾತ್ರ ಅಲ್ಲ ಅವರು. ಮತ್ತೆ 6, 7, 8 ಜನ ಒಟ್ಟು ಅತಿಥಿಗಳ ಇದ್ದಾರೆ. ಮತ್ತೆ ಆನಂತರದಲ್ಲಿ ಮೇಳದ ಕಲಾವಿದರೆಲ್ಲ ಪ್ರಧಾನ ಕಲಾವಿದರು, ಸುಮಾರು ಜನ ಕಲಾವಿದರು ಇದ್ದಾರೆ. 22 ಜನ ಕಲಾವಿದರು ಇದ್ದಾರೆ ಸುಮಾರು ಹಿಂದೆ. ಎಸ್ ಈ ಸಲ ಏನಾದರೂ ಬದಲಾವಣೆ ಇದೆಯಾ? ಅದೇ ಥರ ಮುಂದುವರಿಯುತ್ತಾ, ಅಥವಾ ಏನಾದರೂ ಹೊಸ ಬಗೆಯ ಡೈಲಾಗ್ಗಳು ಅಥವಾ ಏನಾದರೂ ಎಕ್ಸ್ಟ್ರಾ ಪ್ರಿಪ್ರೇಷನ್ ಆ ಥರ ಏನಾದರೂ ಇದೆಯಾ ಸರ್? ಡೈಲಾಗ್ ಅಂತಿಲ್ಲ, ಇನ್ನು ಒಂದ್ ಸ್ವಲ್ಪ ಬದಲಾವಣೆ ಆಗ್ತದೆ. ಯಾಕಂದ್ರೆ ರಮೇಶ್ ಭಂಡಾರಿ ನಮ್ಮ ಜೊತೆ ಸಿಗದೆ ಅಂದ್ರೆ ಪೆರಡೂರು ಮೇಳಕ್ಕೆ ಬರ್ದೆ ತುಂಬಾ ವರ್ಷ ಆಯ್ತು. ಹಲವು ವರ್ಷಗಳ ನಂತರ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಪಾತ್ರ ಮಾಡೋರೆಲ್ಲ ಬದಲಾಗಿದ್ದಾರೆ. ಸ್ವಲ್ಪ ಸಂಭಾಷಣೆ ವ್ಯತ್ಯಾಸ ಆಗ್ಬಹುದೇ ಬಿಟ್ರೆ ಉಳಿದೆಲ್ಲ ಸೇಮ್. ಅದಕ್ಕೂ ಒಳ್ಳೇದು ಮಾಡಬೇಕು ಅಂತ ನಮ್ ಯೋಚನೆ ಉಂಟು. ಓಕೆ, ಜನ ಕಿಕ್ಕಿರಿದು ಬರ್ತಾರೆ ಅನ್ನುವಂತ ಮನೋಭಿಲಾಷೆ ನಂದು ಕೂಡ ಇದೆ. ಇನ್ನೊಂದಂದ್ರೆ ಆ ವರ್ಷ ಇಡೀ ವರ್ಷದಲ್ಲಿ ಈ ಆಟಕ್ಕೆ ಹೆಂಗಸರು ಮಕ್ಕಳು ತುಂಬಾ ಹೆಚ್ಚು. ಅದು ಬಹುಶಃ ಫಿಲ್ಮ್ ಕ್ರೇಜ್ ಆಗಿರ್ಬೋದು, ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಅದೇ. ಉದ್ಯಾವರದಲ್ಲಿ ಒಂದು ಆಟ ಆಗಿತ್ತು, ಅಲ್ಲಿ ಗಂಡಸರನ್ನ ನಾವು ಹುಡುಕ್ಬೇಕು ಆಟದಲ್ಲಿ ಎಲ್ಲಿದ್ದಾರೆ ಅಂತ. ಓಹೋ, ಆ ತರ ಆಗಿತ್ತು, ಅಷ್ಟು ಕ್ರೇಜ್. ನನಗೊಂದು ಸರ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವ್ದಾದ್ರು ಒಂದು ನೆನಪನ್ನ ಹಂಚ್ಕೊಳ್ಳಿ ಅಂತ, ನಾಗವಲ್ಲಿ ಅನ್ನುವಂಥ ಒಂದು ಪ್ರಸಂಗ ನಡೆದಾಗ ಹಿಂಗೆಲ್ಲ ಆಗಿತ್ತು ಸರ್ ಅಂತ ಯಾವ್ದಾದ್ರು ಒಂದು ನೆನಪನ್ನ ನಮ್ಮ ಜೊತೆ ಹಂಚ್ಕೋಬಹುದಾ? ಸದ್ಯದಲ್ಲಿ ಆಗಿರೋದು ಅಥವಾ ಹಿಂದೆದು ಯಾವ್ದಾದ್ರೂ ಪರವಾಗಿಲ್ಲ.
ಎಲ್ಲವೂ ಮೊದಲು ನೆನಪುಗಳೇ ಹಂಚಿಕೊಳ್ಳಿಕ್ಕೆ ಮತ್ತೆ ಪ್ರತ್ಯೇಕವಾಗಿ ನನಗೆ ಯಾವುದು ಕಾಣ್ತಾ ಇಲ್ಲ. ಅಂದ್ರೆ ಕಿಕ್ಕಿರಿ ಜನ ಸೇರಿದ್ ಬಿಡಿ, ಹಾ. ಈ ಸದ್ಯ ಸಿದ್ದಾಪುರದಲ್ಲಿ ಹಾಗೆ ಆಗಿದ್ದು. ಓಕೆ. ಅಂದ್ರೆ ಜಾಗ ಇಲ್ಲದೆ ಆಮೇಲೆ ಚಾಪೆ ಹಾಕಿದ್ರು, ಆಮೇಲೆ ಬ್ಯಾನರ್ ಹಾಕಿದ್ರು ಕೂತ್ಕೊಳ್ಳಿಕ್ಕೆ ಅಂತ. ಈಗ ಒಂದ್ ವಿಚಾರ ನಾನು ಕೇಳ್ಪಟ್ಟಿದ್ದೆ, ಈ ಸಿನಿಮಾ ಅಂತ ಬಂದಾಗ ಯಜಮಾನ ಸಿನಿಮಾ ರಿಲೀಸ್ ಆದಾಗ ಎಷ್ಟೋ ಸೀಟ್ಗಳು ಸಿಕ್ಕದೆ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಚೇರ್ಗಳನ್ನು ಹಾಕಿ ಥಿಯೇಟರ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೇಳಿದ್ದೆ. ನಾನು ಚಿಕ್ಕವನಿದ್ದೆ ಅವಾಗ ಹೇಳಿದ್ದನ್ನ ಕೇಳಿದ್ದೆ. ಈ ಯಕ್ಷಗಾನದಲ್ಲೂ ಹಿಂಗಾಗತ್ತೆ ಅನ್ನೋದನ್ನ ಇವತ್ತು ಕೇಳ್ತಾ ಇದ್ದೀನಿ. ಆ ತರ ಚಾಪೆ ಹಾಕ್ಸಿ ಕೊಟ್ಟಿದ್ರ? ಆ ವರ್ಷವೂ ಹಾಗೆ ಇತ್ತು. ಅದರ ನಂತರ ಈ ವರ್ಷ ನಮ್ಮ ಕಳದ ತಿರುಗಾಟದಲ್ಲಿ ಸಿದ್ದಾಪುರದಲ್ಲಿ ಆದ ಆಟ ಉದಾಹರಣೆಗೆ ಎಲ್ಲ ಪ್ಯಾಕ್ ಆಗಿ ಆಮೇಲೆ ನೆಲಕ್ಕೂ ಸೀಟ್ ಇಲ್ಲ. ರಂಗಸ್ಥಳ ಎದುರಿಗೆಲ್ಲ ಇವರು ಹಾಕಿ ಚಾಪೆ ಎಲ್ಲ ಖಾಲಿ ಆಯ್ತು, ಟಾರ್ಪಲ್ ಖಾಲಿ ಆಯ್ತು, ಆಮೇಲೆ ಬ್ಯಾನರ್ ಎಲ್ಲ ಹೊರ್ಕೊಂಡು ಬ್ಯಾನರ್ ಹಾಕಿದ್ದು. ಅದರ ನಂತರ ಇನ್ನೂ ಜನ ಬರ್ತಾ ಇದ್ರೆ ನಮ್ಮ ಕಾರಣಕ್ಕೆ ಈ ಸಂಘಟಕರಂತ ಮನೋಜ್ ಭಟ್ರು ಮತ್ತು ಅವ್ರ ಮನೆಯವ್ರನ್ನೆಲ್ಲ ಎಬ್ಸಿದ್ದು, ನೀವಲ್ಲಿ ಎದ್ಕೊಳ್ಳಿ ಅಂತ. ಜಾಗ ಇಲ್ಲ, ಬಂದವರಿಗೆ ಕೊಡ್ಬೇಕು ಅಂತ. ಪಾಪ ಅವರೆಲ್ಲ ಆಮೇಲೆ ಎದ್ಕೊಂಡು ಎಲ್ಲ ದೂರ ನಿಂತ್ಕೊಂಡು ಆಟ ನೋಡಿ. ನೀವ್ ಹೆಂಗೆ ನಿಂತ್ಕೊಂಡೆ ನೋಡೋದೈತೆ? ಹೌದು, ನಾವು ನಮ್ಮ ಮನೆಯವರೆಲ್ಲ ಬೆಳತನಕ ನಿಂತ್ಕೊಂಡೇ ನೋಡಿದ್ದೆ. ಆಮೇಲೆ ಬೆಳತನಕ ಸೀಟ್ ಸಿಗ್ಲೇ ಇಲ್ಲ ಯಾರಿಗೂ. ನಮ್ಮ ಅಕ್ಕನ ದಿಕ್ಳು ಮತ್ತು ನಮ್ಮ ಮನೆಯವರೆಲ್ಲ ಬೆಳತನಕ ನಿತ್ಯ ನೋಡಿದ್ದೆ ನಾನು. ಅದು ಅವ್ರು ಇವತ್ತು ಬಂದಿದ್ದಾರೆ, ಅವರೇ ಸಿದ್ದಾಪುರದಲ್ಲಿ ಮಾಡಿಸಿರೋದು ಆದರ್ಶ್ ಭಟ್ ಅಂತ. ಹಾಗೆ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಯಕ್ಷಗಾನ ಈ ಮಟ್ಟಿಗೆ ಹೈಪನ್ನು ಪಡ್ಕೊಳ್ಳುತ್ತೆ, ಅದು ಮತ್ತೆ ಮತ್ತೆ ಪ್ರದರ್ಶನವನ್ನು ಕಾಣುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಇದೆ. ಸೊ ಹಾಗಾಗಿ ಆ ಏನಿದೆ ಅನ್ನೋದನ್ನು ನೀವು ಜುಲೈ 18ಕ್ಕೆ ಬಂದು ನೋಡಬೇಕು. ಇದು ಶನಿವಾರ ಇರುತ್ತೆ, ಭಾನುವಾರ ರಜೆ ಆಗಿರೋದ್ರಿಂದ ಶನಿವಾರ ನೀವು ರಾತ್ರಿ ಬಂದರೆ ಇಡೀ ರಾತ್ರಿ ಆಟವನ್ನು ನೋಡಿ, ಸೊ ನೆಕ್ಸ್ಟ್ ಡೇ ಏನಾದರೂ ನಿದ್ದೆ ಮಾಡಬೇಕಂದ್ರೂ ಕೂಡ ಅವಕಾಶಗಳಿದೆ. ರಾತ್ರಿ 10 ಗಂಟೆಯಿಂದ ಈ ಪ್ರಸಂಗ ಪ್ರಾರಂಭ ಆಗುತ್ತೆ. ನೀವೊಂದು 9:15 ಬಂದರೂ ಸಾಕು. ಮುಂಚೆ ಏನಾದರೂ ಟಿಕೆಟನ್ನು ತಗೋಬೇಕಾ ಅಥವಾ ಅಲ್ಲಿ ಬಂದು ತಗೋಬೋದಾ, ಹೇಗೆ? ಇಲ್ಲ, ಮುಂಚೆನೂ ತಗೊಳ್ಬಹುದು. ನಿಮ್ಮ ನಂಬರನ್ನು ಕೊಟ್ಟಿರ್ತೀನಿ ನಾನು. ಯಾವುದೇ ರೀತಿಯಾದ ಟಿಕೆಟ್ಗೆ ನಂಬರ್ ಇಲ್ಲ, ಆಸನ ಉಂಟು, ಆಸನ ಇದೆ, ಹಾಗೆ ನಂಬರ್ ಇಲ್ಲ. ಎಷ್ಟು ಕೆಪಾಸಿಟಿಯಲ್ಲಿ? ಅಲ್ಲಿ ಟೋಟಲ್ ಆಗಿ ಒಂದು 850 ಸೀಟ್ ಕೆಪಾಸಿಟಿ, ಮತ್ತೆ ಎಕ್ಸ್ಟ್ರಾ ಚೇರ್ಗಳನ್ನ ಹಾಕಿದ್ವಿ ಹಿಂದೆಲ್ಲ. ಈ ಮೊನ್ನೆ ಒಂದು ಪಂಜರ ಪಕ್ಷಿ ಅಂತ ಯಕ್ಷಗಾನ ಆಯಿತು, ಒಳ್ಳೆ ಹೌಸ್ಫುಲ್, ರಂಗಸ್ಥಳದ ಎಲ್ಲ ಚೇರ್ ಹಾಕಿದ್ದಾರೆ. ಹಾಗೆ ಆಗಿದ್ರೆ ನಡೀತದೆ. ಬೆಂಗಳೂರಿನಲ್ಲಿ ಭಾಳ ನನ್ನ ಯಕ್ಷ ಸಡಗರಕ್ಕೆಲ್ಲ ಆಗಿದೆ, ಅದೆಲ್ಲ ಎಕ್ಸ್ಟ್ರಾ ಚೇರ್ ಹಾಕ್ತೀವಿ. ಹಾಗಾಗಿ ಏನು ಕೇಳಿದರೆ ಬುಕ್ಕಿಂಗ್ ಇಲ್ಲ, ಅಲ್ಲಿ ಮುಂಚೆನೂ ತೊಗೊಳ್ಬೋದು, ಅಲ್ಲೂ ಕೌಂಟರ್ ಓಪನ್ ಇರುತ್ತೆ, ಅಲ್ಲೂ ತೊಗೊಳ್ಬೋದು ಆ ದಿನ. ಎಸ್ ಖಂಡಿತ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ, ಡಿಸ್ಪ್ಲೇಯಲ್ಲೂ ಇವರ ನಂಬರನ್ನು ಕೊಟ್ಟಿರ್ತೀನಿ. ಯಾರಾದರೂ ಆಟಕ್ಕೆ ಬರಬೇಕು ಅನ್ನೋರು ಇದ್ದರೆ ಖಂಡಿತ ಈಗಲೇ ಕರೆ ಮಾಡಿ ಒಂದು ಸೀಟನ್ನು ಬುಕ್ ಮಾಡ್ಕೊಳ್ಳಿ. ನಾನು ದೇವದಾಸ್ ಈಶ್ವರ್ ಮಂಗಲ್ ಅವರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಈ ಥರದೊಂದು ಪ್ರಸಂಗವನ್ನು ನೀವು ಬರೆದು ನಮಗೆ ಕೊಟ್ಟಿರೋದಕ್ಕೆ 20 ವರ್ಷ ಆದ ನಂತರದಲ್ಲೂ ಆ ಒಂದು ಆಟವನ್ನು ಇವತ್ತಿಗೂ ನಾವು ಮಾಡಿ ಕಣ್ಮನವನ್ನು ಅದು ಸೆಳೀತಾ ಇದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಖುಷಿ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಪ್ರತಿದಿನ ಯಕ್ಷಗಾನ ಆಗ್ತಾ ಇರುತ್ತೆ, ಅದು ಬೇರೆ ವಿಚಾರ. ಆದರೆ ಬೆಂಗಳೂರಲ್ಲೂ ಈ ಥರದೊಂದು ಆಟ ಆಗ್ತಾ ಇದೆ. ಸೊ ಅದು ನಿಮಗೆ ಗೊತ್ತಾಗಲಿ ಅಂತಲೇ ಇವತ್ತು ನಾನು ಇಲ್ಲಿವರೆಗೆ ಬಂದು ಈ ವಿಡಿಯೋನ ಮಾಡಿದ್ದೀನಿ. ನಾನು ನೀಲ್ಕೋಡ್ ಅವರಿಗೆ, ಕಾರ್ತಿಕ್ ಅವರಿಗೆ, ಮನೋಜ್ ಅವರಿಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರಿಗೆ ನೀವು ಕೂಡ ಒಂದು ಅಕ್ಕರೆಯ ಕರೆಯೋಲೆಯನ್ನು ಕೊಡಬಹುದು ಅಂತ ಹೇಳ್ತೀನಿ ಸರ್. ಖಂಡಿತವಾಗಿ. ಎಸ್ ಸರ್. ಆತ್ಮೀಯ ಪ್ರೇಕ್ಷಕರು ಹಾಗೂ ಅಭಿಮಾನಿಗಳಿಗೆ ನಾನು ಕೇಳಿಕೊಳ್ಳೋದು, 20 ವರ್ಷಗಳ ನಂತರ ಮತ್ತೆ ಬೆಂಗಳೂರಿನಲ್ಲಿ ನಾನು ನಾಗವಲ್ಲಿ ಮಾಡ್ತಾ ಇದ್ದೇನೆ. ಈ ಪ್ರದರ್ಶನಕ್ಕೆ ತಾವೆಲ್ಲ ಬನ್ನಿ, ಸಂಘಟಕರನ್ನು ಮತ್ತು ಮೇಳವನ್ನು, ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತೇನೆ. ನಿಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಮ್ಮ ಪೆರಡೂರು ಮೇಳ. ನೆನಪಿರಲಿ, ಜುಲೈ 18 ರವೀಂದ್ರ ಕಲಾಕ್ಷೇತ್ರ, ರಾತ್ರಿ 10 ಗಂಟೆಗೆ. ನೋಡಿ ವೀಕ್ಷಕರೇ, ಇತ್ತೀಚೆಗೆ ಯಕ್ಷಗಾನವನ್ನು ಇದೇ ಪ್ರಸಂಗವನ್ನು ಊರಲ್ಲಿ ಮಾಡಿದ್ದಾರೆ ಇವರು. ಸಿಕ್ಕಾಪಟ್ಟೆ ಜನ ಆಯ್ತಂತೆ. ಅವ್ರ ಹತ್ರ ಒಂದು ಅದರ ರಿಯಾಕ್ಷನ್ ಹೆಂಗಿತ್ತು, ಅವತ್ತು ಎಷ್ಟು ಜನ ಆಯಿತು ಅನ್ನೋದನ್ನು ಕೇಳೋಣ ಅಂತ ಮತ್ತೆ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡೆ. ಸರ್, ಹೇಗಾಯಿತು ಈ ಸಲ ನೀವು ಒಂದು ಸಂಘಟನೆ ಮಾಡಿರುವಂಥ ಆಟ? ಯಾವ ರೀತಿ ಆಯಿತು ಅಂತ? ಇದು ನನ್ನ ಮೊದಲನೇ ಸಂಘಟನೆ ಆಗಿತ್ತು ಯಕ್ಷಗಾನದಲ್ಲಿ. ಮನೋಜ್ ಭಟ್ರ ಒಂದು ಇದರಿಂದಲೇ ನಾವು ಇದಕ್ಕೆ ಬಂದಿದ್ದು ಯಕ್ಷಗಾನಕ್ಕೆ. ಮೊದಲು ನಿಜವಾಗಿ ಪೌರಾಣಿಕ ಪ್ರಸಂಗವನ್ನೇ ಮಾಡಬೇಕು ಅಂತ ಅವ್ರದ್ದೇ ದಾರಿಯಲ್ಲಿ ಮುಂದುವರೆದಿದ್ದು ನಿಜ, ಸುಳ್ಳಲ್ಲ. ಆದರೆ ವಿಶೇಷವಾಗಿ ನೀಲಕೋಡ್ ಶಂಕರಣ್ಣ ಈ ಹೋದ ವರ್ಷ ಪೆರಡೂರು ಮೇಳಕ್ಕೆ ಮತ್ತೆ ಬಂದರು. ಶಂಕರಣ್ಣ ಬಂದಿದ್ದರಿಂದನೇ ನಾಗವಲ್ಲಿ ಪ್ರಸಂಗನೇ ಮಾಡಬೇಕು ಅಂತ ಮತ್ತೆ ಆಯ್ಕೆ ಮಾಡಿಕೊಂಡೆ. ಅದಕ್ಕೆ ಹಳೆಯ ಅತಿಥಿ ಕಲಾವಿದರನ್ನ ವಿದ್ಯಾಧರ ಜಲವಳ್ಳಿಯವರು, ಗೋಪಾಲಾಚಾರ್ಯ ಎಲ್ಲರೂ ಸೇರಿಸ್ಕೊಂಡ್ವಿ. ನಮ್ಮ ನಿರೀಕ್ಷೆಗೂ ಮೀರಿ ಪ್ರಸಂಗ ಹಿಟ್ಟಾಯಿತು. ಅಂದರೆ ಪ್ರಸಂಗ ಆಲ್ರೆಡಿ 20 ವರ್ಷದ ಹಿಂದೆ ಹಿಟ್ಟಾಗಿತ್ತು. ಈ ವರ್ಷ ಏನಾದರೂ ಅಲ್ಲಿ ಸಿದ್ದಾಪುರ ಜನವನ್ನು ಮಾಡಬೇಕು, ಟೆಂಟ್ ತುಂಬಿಸ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಅದು ನಾಗವಲ್ಲಿ ಅನ್ನುವ ಪ್ರಸಂಗದ ಒಂದು ಕ್ರೇಜ್ಗೆ ಅದಾಯಿತು ಅಂತ ನಾವು ನಂಬ್ತೇವೆ. ನಾವು ಪ್ರಚಾರ ಮಾಡಿದ್ದಿರಬಹುದು ಅಥವಾ ಕಲಾವಿದ ಶ್ರಮ ಎಲ್ಲದೂ ಇದೆ, ಇಲ್ಲ ಅಂತಲ್ಲ. ಆದರೆ ಆ ಒಂದು ಶಂಕರದೇವರ ನಾಗವಲ್ಲಿ ಅಥವಾ ಧಾರೇಶ್ವರರ ನೆನಪು, ಅದರಿಂದನೇ ಆ ಪ್ರಸಂಗದ ಕ್ರೇಜ್ಗೆ ಸುಮಾರು 10 ಗಂಟೆಗೆ ಆಟ ಶುರುವಾಗಿದೆ. 10:15 ಒಳಗಡೆ ಎಲ್ಲ ನಮ್ಮ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿ ಟೆಂಟ್ ಓಪನ್ ಆಗಿದೆ. ಅವಾಗೆ ಭಟ್ರು ಹೇಳಿದಾಗೆ ಎಕ್ಸ್ಟ್ರಾ ಚೇರ್ಗಳು ಹಾಕಿದ್ವಿ, ಚೇರೆಲ್ಲ
ಮುಗೀತು. ನಂತರ ನೆಲಕ್ಕೆ ಎಲ್ಲ ಬ್ಯಾನರ್ನ ಹಾಸಿ ಜನ ಕೂರಿಸಿ ನಮ್ಮ ಮನೆಯವರು ಬಿಡಿ ಬಂದಂಥ ಎಷ್ಟೋ ನಮ್ಮ ಮಿತ್ರರು ಅಭಿಮಾನಿಗಳು ಕೂಡ ಬೆಳವರೆಗೆ ಆಟವನ್ನು ನಿಂತ್ಕೊಂಡು ನೋಡಿದ್ದಾರೆ. ಎಲ್ಲಿವರೆಗೆ ಪರಿಸ್ಥಿತಿ ಅಂತ ಕೇಳಿದ್ರೆ ಯಾವುದೋ ಒಂದು ನೇಚರ್ ಕಾಲ್ಗೆ ಜನ ಎದ್ದೋದ್ರು ಅಥವಾ ಏನೋ ಹಸುವಾಯಿತು ಅಂತ ಜನ ಹೊರಗಡೆ ಎದ್ದೋದ್ರು ಬರುವವರೆಗೆ ಅವ್ರು ಸೀಟ್ ಇರ್ತಿಲ್ಲ, ಮತ್ತೆ ಅವರೇ ಕೂರ್ತಿದ್ರು. ನಮ್ಮ ಸಂಘಟಕರಿಗೂ ತುಂಬ ಅದರಿಂದ ಒಂದು ಕಡೆ ಖುಷಿ ಆಗಿದ್ರೆ ಇನ್ನೊಂದು ಕಡೆ ಇಷ್ಟು ಜನ ಆದಲ್ಲ ಅನ್ನೊಂದು ಇದು ಬೇರೆ. ಹಾಗಾಗಿ ಅಂಥ ಒಂದು ಕ್ರೇಜ್ ನಮ್ಮ ಸಿದ್ದಾಪುರದಲ್ಲಿ ಉಂಟಾಯಿತು. ಅದರಿಂದನೇ ಈ ವರ್ಷ ಬೆಂಗಳೂರಲ್ಲೂ ಅದೇ ಥರ ಆಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಖಂಡಿತ ಈ ಸಲ ಬೆಂಗಳೂರಲ್ಲಿ ಅದಾಗಲಿ. ಸೊ ನಾನು ಹೇಳೋದು, ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಬನ್ನಿ. ಈ ಆಟವನ್ನು ನೀವು ಇಡೀ ರಾತ್ರಿ ನೋಡಿ. ಯಕ್ಷಗಾನವನ್ನು ನಮ್ಮೂರಲ್ಲೆಲ್ಲ ಆದಾಗ ನನಗೆ ಕೆಲವರು ಮೆಸೇಜ್ ಹಾಕ್ತಾರೆ, ನಾನು ಎಲ್ಲಾದರೂ ಸ್ಟೇಟಸಲ್ಲಿ ಹಾಕಿದಾಗ ನಾನಿರಬೇಕಿತ್ತು ಅಲ್ಲಿ, ನಾವು ಬರಬೇಕಿತ್ತು ಸರ್ ನಿಮ್ಮೂರಿಗೆ ಅಂತೆಲ್ಲ ಮಾತಾಡೋರಿದ್ದಾರೆ. ಸೊ ಅಂಥವ್ರಿಗೆ ನಾನು ಹೇಳ್ತೀನಿ, ನೀವು ಒಂದು ಸಲ ಬನ್ನಿ. ಮನೋಜ್ ಭಟ್ರ ಈ ಬಾರಿಯ ಸಂಘಟನೆಯ ಆಟವನ್ನು ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಮತ್ತೊಮ್ಮೆ ಈ ವಿಡಿಯೋ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾವು ಓದಿ ಅದನ್ನು ಖುಷಿ ಪಡ್ತೀವಿ. ಎಲ್ಲರೂ ಫ್ಯಾಮಿಲಿ ಸಮೇತ ನಮ್ಮ ಮಕ್ಕಳಿಗೆ ನಮ್ಮ ಕಲ್ಚರನ್ನು ತೋರಿಸೋಣ, ನಮ್ಮ ಮಕ್ಕಳಿಗೆ ನಮ್ಮ ಯಕ್ಷಗಾನವನ್ನು ತೋರಿಸೋಣ. ಯಕ್ಷಗಾನ ಅಂತ ಹೇಳಿದ್ರೆ ಅದು ಸಿನಿಮಾ ಅಲ್ಲ, ಸಿನಿಮಾಕ್ಕಿಂತ ದೊಡ್ಡ ಮಟ್ಟಿಗೆ ಒಂದು ಕರಾವಳಿ ಭಾಗದಲ್ಲಿ ಹೆಸರುವಾಸಿಯಾಗಿರುವಂಥ ಒಂದು ಕಲೆ ಅದು. ಸೊ ಅದನ್ನು ಉಳಿಸೋಣ, ಬೆಳೆಸೋಣ. ಥ್ಯಾಂಕ್ ಯು ಮನೋಜ್ ಭಟ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಮನೋಜ್ ಭಟ್ರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಇರುತ್ತೆ, ಅದನ್ನು ಕೂಡ ನೀವು ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.